ಕುತ್ಕೊಳ್ಳಿ ಆಸೀನರಾಗಿ. ನಮ್ಮವರೆಲ್ಲ ಹಿಂದಕ್ಕೆ ಬಂದ್ಬಿಡಿ, ಸೈಡ್ಗೆ ಬಂದ್ಬಿಡಿ ಸರ್. ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿ ವರ್ಷ ಬಹಳ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರೋವಂಗೆ ಇಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದರೆ ಇದೇ ತಿಂಗಳ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವ್ರ ಜಯಂತಿ ಇತ್ತು. ಅಂದು ದಿನ ನಮ್ಮ ಮೈಸೂರಿನಲ್ಲಿ ಭಾಳ ದೊಡ್ಡದಾಗಿ ನಾಡಹಬ್ಬ ದಸರಾ ನಡೀತಾ ಇತ್ತು. ಅವತ್ತೇ ವಿಜಯದಶಮಿ ಇದ್ದರಿಂದ ಸ್ವಲ್ಪ ಮುಂದೂಡ್ಕೊಂಡು ಇಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ಅಂದರೆ ತಮಗೆಲ್ಲ ಗೊತ್ತು, ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಡೋ ನಿಟ್ಟಿನಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸಿದಂಥವರು. 1857ನೇ ಇಸ್ವಿನಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರು ಆದರೂ ಸಹ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಎಷ್ಟೊಂದು ಜನ ಮಹನೀಯರುಗಳು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿ ಕಟ್ಟಕಡೆಯದಾಗಿ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಬಹಳಷ್ಟು ಮಂದಿ ಅವರ ಹೋರಾಟದ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದರಲ್ಲೂ ನಮ್ಮ ಕನ್ನಡ ಹೋರಾಟಗಾರರಿಗೆ ವಿಶೇಷವಾಗಿ ಏನಕ್ಕಪ್ಪ ಮಹಾತ್ಮ ಗಾಂಧೀಜಿಯವರು ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಹ ಹೋರಾಡ್ತಿದ್ದಾನೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಇದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಶ್ರೀ ಮಹಾತ್ಮ ಗಾಂಧೀಜಿಯವರ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಮಹಾರಾಣಿ ವಿಜ್ಞಾನ ಕಾಲೇಜಿನ ಬಹಳಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದಂಥ ಡಾಕ್ಟರ್ ಭಾಷ್ಯಾಮ್ ಸ್ವಾಮೀಜಿಗಳು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಲ್ಪ ತಡವಾಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲು ನಮ್ಮ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಬಹಳ ಸನ್ಮಿತ್ರರು, ಸಹಜೀವಿಗಳು ಆದಂಥ ಡಾಕ್ಟರ್ ಡಿ ತಿಮ್ಮಯ್ಯನವರು ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲು ಮೈಸೂರು ಮಹಾನಗರ ಪಾಲಿಕೆಯ ಸಹಾಯಕ ಆಯುಕ್ತರಾದಂತಹ ವಲಯ ಕಚೇರಿ 3ರ ಸಹಾಯಕ ಆಯುಕ್ತರಾದಂಥ ಶ್ರೀಯುತ ಸಂದೀಪ್ ಎಂರವರು ಆಗಮಿಸಿದ್ದಾರೆ. ಸಂದೀಪ್ ಎಂರವರು ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಭಾಗದ ಹಿರಿಯ ಸಂಸ್ಕೃತಿಯ ಪೋಷಕರು, ಸಮಾಜ ಸೇವಕರು, ನಮ್ಮ ಗುರುಗಳು ಆದಂಥ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ಆಗಮಿಸಿದರೆ ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಹಾಗೂ ಮಹಾತ್ಮ ಗಾಂಧೀಜಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಗೀತಾಂಜಲಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಆದಿಶೇಷ ಗೌಡರವರು ಟೀಚರ್ ಆಗಮಿಸಿದರೆ ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷರಾದಂಥ ಚಾರಂ ಶ್ರೀನಿವಾಸ್ ಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಮಹಾತ್ಮ ಗಾಂಧಿ ಸದ್ಭಾವನಾ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂತಹ ಗಾಂಧಿವಾದಿಗಳು, ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ನಿರ್ದೇಶಕರು, ಪ್ರಸಾರಂಗದ ಆದಂಥ ಶ್ರೀಯುತ ಕೆ ಟಿ ವೀರಪ್ಪನವರು ಹಿರಿಯರು ಆಗಮಿಸಿದರೆ ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮಹಾತ್ಮ ಗಾಂಧೀಜಿ ಸದ್ಭಾವನಾ ಪ್ರಶಸ್ತಿಯ ಪುರಸ್ಕೃತ ಆದಂಥ KR ಆಸ್ಪತ್ರೆಯ ನಿವೃತ್ತ ವೈದ್ಯಾಧಿಕಾರಿಗಳು, ಬಹಳ ಸರಳ ಆದಂಥ ಡಾಕ್ಟರ್ ಎಲ್ ದೇವೇಗೌಡ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಫಿಯೋನಿಕ್ಸ್ ಸುಜುಕಿಯ ವ್ಯವಸ್ಥಾಪಕ ನಿರ್ದೇಶಕರು, ಸನ್ಮಿತ್ರರು ಆದಂಥ ಶ್ರೀಯುತ ಬಾಲಾಜಿ PS ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಏನು ಇಂದು ಓಂ ಶ್ರೀ ಸಾಯಿ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ಡಾಕ್ಟರ್ ರಾಣಿ ಪ್ರಭಾರ್ ಅವರು, ಕಾಂಗ್ರೆಸ್ ಮುಖಂಡರು, ಸನ್ಮಿತ್ರರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಒಂದು ಮೇಡಮ್ದು ರಾಣಿ ಪ್ರಭಾ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ, ಜನ್ಮದಿನ. ಅದರಿಂದ ತಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಹೀಗೆ 100 ಕಾಲ ಸೇವೆಯನ್ನು ಮಾಡಲಿ ಅಂತ ತಮ್ಗೆ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ಮೈಸೂರಿನ ಹಿರಿಯ ಸಾಹಿತಿಗಳು ಹಾಗೂ ಲೇಖಕರು ಆದಂಥ, ಸಮಾಜ ಸೇವಕರಾದಂಥ ಡಾಕ್ಟರ್ ಪುಷ್ಪ ಎ ಅಯ್ಯಂಗಾರ್ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಮೈಸೂರು ನಗರದ ನಂದನ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಖ್ಯಾತ ನೇತ್ರ ತಜ್ಞರು ಹಾಗೂ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಸುಧೀಂದ್ರ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಮೈಸೂರಿನ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಮುಖಂಡರಾದಂಥ ಡಾಕ್ಟರ್ ಶ್ರೀಶಾ ಭಟ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರು, ಪತ್ರಿಕೋದ್ಯಮದವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಕರ್ನಾಟಕ ಸೇನಾಪಡೆಯ ಹಲವಾರು ಮುಖಂಡರುಗಳು ಇಲ್ಲಿ ಹೇಳ್ತಾ ಹೋದರೆ ಈಗಾಗಲೇ ಸಮಯ ಆಗಿದೆ. ನಮ್ಮ ಕರ್ನಾಟಕ ಸೇನಾಪಡೆಯ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಹೆಗಲು ಕೊಟ್ಟಂಥ ಎಲ್ಲ ಕರ್ನಾಟಕ ಸೇನಾಪಡೆಯ ಹೋರಾಟಗಾರರಿಗೆ, ಮುಖಂಡರುಗಳಿಗೆ ಎಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರು ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಬಹಳ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನನ್ನ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ದಯಮಾಡಿ ಮಾನ್ಯ ವಿಧಾನ ಪರಿಷತ್ ಶಾಸಕರಾದಂಥ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ದಯಮಾಡಿ ಉದ್ಘಾಟನೆಯನ್ನು ದೀಪ ಬೆಳಗೋದ್ರ ಮುಖಾಂತರ ಮಾಡಬೇಕು ಅಂತ ಕೇಳ್ಕೊತೀವಿ. ಎತ್ತಿಟ್ಬಿಡಿ ಮೇಲೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸೇನಾಪಡೆಯ ವತಿಯಿಂದ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನೋತ್ಸವವನ್ನು ಇಡೀ ರಾಷ್ಟ್ರಾದ್ಯಂತ ಮತ್ತು ಪ್ರಪಂಚಾದ್ಯಂತ ಅಕ್ಟೋಬರ್ 2ರಲ್ಲಿ ಆಚರಿಸೋದು
ಒಂದು ವಾಡಿಕೆ. ಆದರೆ ಅನೇಕ ಕಾರಣಗಳಿಂದ ಅದನ್ನು ಈ ದಿನ ಅಂದರೆ ಅಕ್ಟೋಬರ್ ಮುಗಿಯೋದಕ್ಕಿಂತ ಮುಂಚೆ ಅವರ ದಿನಾಚರಣೆಯನ್ನು ನಮ್ಮ ಕನ್ನಡಕ್ಕೋಸ್ಕರನೇ ತನ್ನ ಇಡೀ ಜೀವನವನ್ನು ಮೀಸಲಾಗಿಟ್ಟಿರ್ತಕ್ಕಂಥ ಯುವ ನಾಯಕರು, ಕರ್ನಾಟಕದ ಸೇನಾಪಡೆಯ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂತಹ ಮೊದಲು ಲೋಕೇಶ್ ಗೌಡರಿಗೆ ನಾನು ಅಭಿನಂದಿಸಿ, ಮಹಾತ್ಮ ಗಾಂಧಿಯವರ ಆಶೀರ್ವಾದ ನಿಮಗೆ ನಿರಂತರವಾಗಿರಲಿ ಮತ್ತು ನಿಮಗೆ ಮತ್ತು ನಿಮ್ಮ ಇಡೀ ಕರ್ನಾಟಕ ಸೇನಾಪಡೆಯ ರಾಜ್ಯ ಮುಖ್ಯಸ್ಥರು ಇಲ್ಲೇ ಇದ್ದಾರೆ, ಎಲ್ರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಭಾಳ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿ ಆಶೀರ್ವದಿಸಬೇಕಾದಂಥ ಭಾಷಂ ಸ್ವಾಮೀಜಿಯವರನ್ನು ಬರಬೇಕಾಗಿದೆ. ಅವರು ಬರೋ ನಿರೀಕ್ಷೆಯಲ್ಲಿದ್ದೇವೆ. ಮತ್ತು ಇದು ಉದ್ಘಾಟನೆ ಮಂಜೇಗೌಡ ಮಾಡಬೇಕಾಯಿತು. ನನ್ನ ವಿಧಾನ ಪರಿಷತ್ತಿನ ಸಹೋದರರಾದಂಥ ಮಂಜೇಗೌಡರು ಮಾಡಬೇಕಾಯಿತು. ನಾನು ಅಧ್ಯಕ್ಷತೆ ವಹಿಸಬೇಕಾಯಿತು. ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ನಾನೀಗ ಅದನ್ನು ಉದ್ಘಾಟನೆ ಮಾಡಿದ್ದೇನೆ. ಸೊ ಅದೇ ರೀತಿ ಶ್ರೀ ವತ್ಸ ಅವರು ನಮ್ಮ ಸ್ನೇಹಿತರು, ಅವರು ಬರಬೇಕಾಗಿತ್ತು, ಅವರು ಬರಲಿಲ್ಲ. ಅವರ ಉಪಸ್ಥಿತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಹೇಗೋ ಅಷ್ಟೇ ಹೆಸರುವಂಥ ರಾಷ್ಟ್ರ ನಾಯಕರು ಅಂದರೆ ವಾಜಪೇಯಿ. ಬಟ್ ನಮ್ಮ ಕರ್ನಾಟಕದಲ್ಲಿ ಮೈಸೂರು ವಾಜಪೇಯಿ ನಮ್ಮ ಜೊತೆ ಇದ್ದಾರೆ ಇಲ್ಲಿ. ಇವರು ಕೂಡ ಸರಳತೆ, ಸಜ್ಜನಿಕೆ, ಸದಾ ಸಾಮಾಜಿಕ ಸೇವೆಗೆ ತೊಡಗಿಸ್ಕೊಂಡಿರ್ತಕ್ಕಂಥ ಸಹೋದರ ವಾಜಪೇಯಿಯವರೇ. ಹಾಗೆ ಮಹಾತ್ಮ ಗಾಂಧಿ ಎಜುಕೇಷನ್ ಟ್ರಸ್ಟ್ನ ಆದಿಶೇಷ್ ಗೌಡ್ರೆ ಮತ್ತು ರಾಜ್ಯಾಧ್ಯಕ್ಷರು ಕರ್ನಾಟಕ ಸೇನಾಪಡೆ ನನ್ನ ಆಪ್ತರಾದಂಥ ಶ್ರೀನಿವಾಸ್ ಗೌಡ್ರೆ, ಇಲ್ಲಿ ಇವತ್ತು ಮಹಾತ್ಮ ಗಾಂಧಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮತ್ತು ಅದೇ ರೀತಿ ಗಾಂಧಿವಾದಿಯಾಗಿರ್ತಕ್ಕಂಥ ಹಿರಿಯರಾದಂಥ ಕೆ.ಟಿ. ವೀರಪ್ಪನವರೇ, ಡಾಕ್ಟರ್ ಎಲ್ ದೇವೇಗೌಡರು ನನ್ನ ಜೊತೆಯಲ್ಲೇ ನಮ್ಮ ಸಹೋದ್ಯೋಗಿ. ನಾನು DHO ಆಗಿದ್ದಾಗ ಇಲ್ಲಿ ಹೆಲ್ತ್ ಆಫೀಸರ್ ಆಗಿದ್ದರು ಮತ್ತು ಕಾರ್ಪೊರೇಷನ್ ಇದ್ದಾಗ ಕೂಡ ಅವರು ಡೆಪ್ಯೂಟಿ ಹೆಲ್ತ್ ಆಫೀಸರ್ ಆಗಿದ್ದರು. ಸೊ ಅವರು ಕೂಡ ಡಾಕ್ಟರ್ ದೇವೇಗೌಡರಿಗೆ ಸನ್ಮಾನಿತರಾಗಿದ್ದಾರೆ, ಡಾಕ್ಟರ್ ದೇವೇಗೌಡರೇ. ಮತ್ತು ಪಿಯೋನಿಕ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಬಾಲಾಜಿಯವರೇ, ಮ್ಯಾನೇಜಿಂಗ್ ಟ್ರಸ್ಟಿ ಓಂ ಶ್ರೀ ಸಾಯಿ ಟ್ರಸ್ಟ್ ರಾಣಿ ಪ್ರಭಾ HP ಅವರೇ. ಹೌದಾ? ಸೊ ನಮ್ಮ ಹಿರಿಯ ಸಹೋದರಿ, ಅದೇ ರೀತಿ ಅವರ ಹಿರಿಯ ಸಹೋದರಿ ಇಲ್ಲಿದ್ದಾರೆ. ಅವರಿಬ್ಬರೂ ಕೂಡ ಮೈಸೂರಿನಲ್ಲಿ ಕನ್ನಡಕ್ಕೋಸ್ಕರ, ಕನ್ನಡ ಸಾಹಿತ್ಯಕ್ಕೋಸ್ಕರ ಮತ್ತು ಎಲ್ಲ ಸರ್ವತೋನ್ಮುಖವಾದಂಥ ಅಭಿವೃದ್ಧಿಗೆ ಇಬ್ಬರು ಸಹೋದರಿಯರು ಕೂಡ ಮೈಸೂರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇರತಕ್ಕಂಥ ನಮ್ಮ ಪುಷ್ಪ ಅಯ್ಯಂಗಾರ್ ಸಹೋದರಿಯವರೇ ಮತ್ತು ಖ್ಯಾತ ನೇತೃತಜ್ಞ ಡಾಕ್ಟರ್ ಸುಧೀಂದ್ರ ಅವರೇ ಮತ್ತು ಧಾರ್ಮಿಕ ಮುಖಂಡರಾದಂಥ ಶಾ ಭಟ್ ಅವರೇ, ಈಗಾಗಲೇ ಹೇಳಿದಾಗೆ ಲೋಕೇಶ್ ಗೌಡರು ಮತ್ತು ಅವ್ರ ಸ್ನೇಹಿತರೆ, ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಾಂಧೀಜಿಯವರ ಅಭಿಮಾನಿಗಳೇ. ಮಹಾತ್ಮ ಗಾಂಧೀಜಿ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಮಹಾನ್ ಚೇತನ. ನಾವು ಸಾಮಾನ್ಯವಾಗಿ ದೇವರುಗಳಿಗೆ ಪರಮಾತ್ಮ ಅಂದ್ಬಿಡ್ತೀವಿ. ಪರಮ ಆತ್ಮ ನಮ್ಮಲ್ಲಿಲ್ಲ. ಆತ್ಮ ಅದು ಬೇರೆ ಕಡೆ ಇದೆ ಪರಮಾತ್ಮ. ಮಹಾ ಆತ್ಮ ಇದು ಪರಮಾತ್ಮನಿಗಿಂತ ಉತ್ತಮವಾದದ್ದು. ಪರಮಾತ್ಮನ ಯಾರೂ ನೋಡಿಲ್ಲ, ಬರೀ ಪೂಜೆ ಮಾಡ್ತಿದ್ದೀವಿ ಅಷ್ಟೇ. ಒಂದು ಶಕ್ತಿ ಕೊಡಪ್ಪ, ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಿದ್ದೀವಿ. ಅದು ಅವರವ್ರ ಪ್ರಾರ್ಥನೆಗೆ ಮತ್ತು ಅವರವರ ಕ್ರಿಯಾಶೀಲತೆಗೆ ತಕ್ಕಾಗೆ ಹೊರಗಳು ಬರ್ಬೋದು. ಆದರೆ ಮಹಾ ಆತ್ಮ ಇದೆಯಲ್ಲ, ಎಲ್ಲರಲ್ಲೂ ಆತ್ಮ ಇದೆ. ಆದರೆ ಮಹಾ ಆತ್ಮ ಈ ಒಂದು 150 ಕೋಟಿ ಜನ ಇಲ್ಲಿದ್ದಾರೆ, ಏನಿವತ್ತು ಭಾರತೀಯರವರು, ಆ ಭಾರತೀಯರ ಭವಿಷ್ಯವನ್ನು ರೂಪಿಸಿದಂಥ ಮಹಾತ್ಮ ಗಾಂಧಿಯವರು. ಗಾಂಧೀಜಿಯವರ ಕೊಡುಗೆ
ಗಾಂಧೀಜಿಯವರ ತ್ಯಾಗ, ಗಾಂಧೀಜಿಯವರ ಹೋರಾಟ, ಗಾಂಧೀಜಿಯವರ ಶ್ರಮ ಈ ದೇಶದಲ್ಲಿ ಯಾರೂ ಇವತ್ತು ನೆನೆಸ್ಕೋತಾ ಇಲ್ಲ. 250 ವರ್ಷಗಳು ಬ್ರಿಟಿಷರ ಗುಲಾಮರಾಗಿದ್ದಂಥ ಈ ದೇಶವನ್ನು ಮುಕ್ತವಾಗಿ ಮಾಡಿ ಇವತ್ತು ಪ್ರಪಂಚದಲ್ಲಿ 3ನೇ ರಾಷ್ಟ್ರ ಆಗಿರಬೇಕಾದ್ರೆ ಇವತ್ತು ಭಾರತ ಅದಕ್ಕೆ ಅಡಿಗಲ್ಲು ಮತ್ತು ಆಶೀರ್ವಾದ ಮತ್ತು ಪ್ರತಿಯೊಂದು ಕೊಟ್ಟಿರ್ತಕ್ಕಂಥವ್ರು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ನೆನೆಸೋದೇ ಭಾಳ ಕಡಿಮೆ ಆಗಿದೆ. ನಾವು ಅದೆಲ್ಲವನ್ನೂ ಇದು ಮಾಡ್ತೇವೆ. ಆದರೆ ಮಹಾತ್ಮ ಗಾಂಧಿಯವರ ತ್ಯಾಗವನ್ನು ಮತ್ತು ಅವರ ಕೊಡುಗೆಯನ್ನು ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ, ನೀವು ದೇವ್ರ ಪೂಜೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವೇನಾದ್ರೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೊಡಬೇಕಾದ್ರೆ ಅದು ಸಲ್ಲಬೇಕಾಯ್ತದೆ ಮಹಾತ್ಮ ಗಾಂಧಿಯವರಿಗೆ. ಇವತ್ತೆಲ್ಲ ನಾವೆಲ್ಲರೂ ಮೊಬೈಲ್ ಇಟ್ಕೊಂಡಿದ್ದೇವೆ. ಇಲ್ಲಿಂದ ಒಂದೇ ಸಾರಿ ಅಮೆರಿಕಾಗೂ ಮಾತಾಡ್ತೀವಿ, ಬೇರೆ ದೇಶಕ್ಕೂ ಮಾತಾಡ್ತೀವಿ. ಸುಮಾರು 40-50 ವರ್ಷಗಳ ಹಿಂದಕ್ಕೆ ಹೋದರೆ ಸಾಕು, ಆವತ್ತು ನಿಮ್ಮ ಮೊಬೈಲ್ಗಳು ಇರಲಿಲ್ಲ. ಇದ್ದಿದ್ದು ದೊಡ್ಡ ಟೆಲಿಫೋನಲ್ಲೂ ಕೂಡ ಏನಾದರೂ ಅರ್ಜೆಂಟ್ ಕಾಲ್ ಮಾಡಬೇಕಾದ್ರೆ ನಾವು ಅರ್ಜೆಂಟ್ ಕಾಲ್ ಮಾಡಿ ಡೆಲ್ಲಿಗೆ ಹೋಗಿ ಮಾತಾಡಬೇಕಾಯಿತು. PNTನವರು ಇಲ್ಲೇ ಇದ್ದಾರೆ. ಪತ್ರಗಳು, ಕಾಗದ ಪತ್ರಗಳ ಮುಖಾಂತರ, ಪೋಸ್ಟಲ್ ಮುಖಾಂತರ ಬರ್ತಾಯಿತ್ತು. ಅಂತಹ ದಿನಗಳಲ್ಲಿ ಬ್ರಿಟಿಷರ ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಹೋರಾಟ ನಡೆಸಲಿಕ್ಕೆ ಅವರು ಪ್ಲ್ಯಾನ್ ಮಾಡಿದರು ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಇರ್ಬೋದು. ಅವತ್ತು ಫೋನ್ ಇಲ್ಲ, ಫೋನ್ ಕದ್ದಾಲಿಕೆ ಇದ್ದರು, ಬ್ರಿಟಿಷ್ನವ್ರು ಹಿಡಿದಾಕ್ಬಿಡ್ತಾರೆ. ಪೋಸ್ಟಲ್ಲಿ ಕಳಿಸಿದ್ರೆ ಪೋಸ್ಟ್ನೆಲ್ಲ ನೋಡಿದವರು ನೋಡ್ತಿದ್ರು. ಮೊಬೈಲ್ ಇಲ್ಲ. ಇಡೀ ರಾಷ್ಟ್ರವನ್ನು ಸಂಘಟನೆ ಮಾಡಬೇಕಾಗಿದ್ರೆ ಅವತ್ತಿನ ದಿವಸ ಅವ್ರ ಶಕ್ತಿ ಎಷ್ಟಿತ್ತು, ಯುಕ್ತಿ ಎಷ್ಟಿತ್ತು, ಯಾವ ರೀತಿ ಅವರು ಸಂಘಟನೆ ಮಾಡಿರ್ಬೋದು, ಯಾವ ರೀತಿ ಇಡೀ ರಾಷ್ಟ್ರದಲ್ಲಿ ಜನತೆಯನ್ನು ಕಟ್ಟಿರ್ಬೋದು, ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಒಂದು ಕಾಗದ ಬರೆದ್ರೆ ಬ್ರಿಟಿಷರು ಹಿಡಿದಾಕ್ತಾರೆ, ಒಬ್ಬನ ಕಳಿಸಿದ್ರೆ ಅವನು ಹಿಡಿದಾಕ್ತಾರೆ. ಒಂದು ಊರಿಂದ ಇನ್ನೊಂದು ಊರಿಗೆ ಮೆಸೇಜ್ ಹೋಗಬೇಕು, ಹೋರಾಟ ನಡೆಸಬೇಕು, ಸ್ಟ್ರೈಕ್ ಮಾಡಬೇಕು. ಆ ಶಕ್ತಿಯಲ್ಲಿ ಬರಬೇಕು, ಯುಕ್ತಿಯಲ್ಲಿ ಬರಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ತಲ್ಲಣ ಆಗ್ತದೆ. ಆದರೆ ಅವೆಲ್ಲವನ್ನೂ ಮೀರಿ ಇಡೀ ರಾಷ್ಟ್ರಾದ್ಯಂತ ಕಾಲ್ನಡಿಗೆಯಲ್ಲಿ ನಡೆದು ಉಪವಾಸ ಸತ್ಯಾಗ್ರಹ ಮಾಡಿ, ಆ ಉಪವಾಸದಲ್ಲಿ ಶಾಂತಿಯಿಂದನೇ ಅವ್ರಿಗೆ, ಯಾಕೆಂದರೆ ನಮ್ಮ ಹತ್ರ ಗನ್ ಇರಲಿಲ್ಲ, ಆಯುಧ ಇರಲಿಲ್ಲ, ಯೋಧರು ಇರಲಿಲ್ಲ ವಾರ್ ಮಾಡಲಿಕ್ಕೆ. ಎಲ್ಲ ಅವ್ರ ಹತ್ರ ಬ್ರಿಟಿಷರ ಹತ್ರ ಗನ್ ಇತ್ತು, ಎಲ್ಲ ಇತ್ತು. ಶಾಂತಿಯಿಂದ ಗೆಲ್ಲಬಹುದು ಅಂಥೇಳಿ ಇಡೀ ಜಗತ್ತಿಗೆ ಒಂದು ಶಕ್ತಿಯನ್ನು ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿಯವರು. ಸೊ ಅದರಿಂದ ಅವರನ್ನು ನೆನೆಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವ್ರ ಹೆಸರಲ್ಲಿ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ಕೂಡ ಭಾಳ ಧನ್ಯರು. ಮಹಾತ್ಮ ಗಾಂಧಿಯವರು ಬೇಕಾದಷ್ಟು ಇರ್ಬೋದು. ಅವರು ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಬ್ರಿಟಿಷ್ನವ್ರ ಬಗ್ಗೆ ಮಾಡಿರ್ತಕ್ಕಂಥ ಇದಿರ್ಬೋದು, ಇವೆಲ್ಲವನ್ನು ಕೂಡ ಅದನ್ನು ಹೇಳಲಿಕ್ಕೆ ಹೋದರೆ ದಿನಗಟ್ಟಲೆ ಮಾತಾಡಬೇಕಾಯ್ತದೆ. ಆದರೆ ಪ್ರತಿಯೊಬ್ಬರು ನಾನು ಒಂದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ನೀವು ನಿಮ್ಮ ಮನೇಲಿ ಯಾವ್ಯಾವ ದೇವ್ರ ಫೋಟೋ ಇಟ್ಕೋತಿರೋ ಗೊತ್ತಿಲ್ಲ, ಆದರೆ ಗಾಂಧೀಜಿ ಫೋಟೋ ಇಟ್ಕೊಂಡ್ರೆ ನಿಜವಾಗಿಯೂ ಕೂಡ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರಭಕ್ತಿ, ಬೇರೆ ಯಾವುದೋ ರಾಷ್ಟ್ರಭಕ್ತಿ ಅಂತ ಹೇಳ್ತಾರೆ, ನನಗೆ ಅದಲ್ಲ. ಈ ರಾಷ್ಟ್ರ ಉಳಿದಿದ್ದೇ ಮಹಾತ್ಮ ಗಾಂಧಿಯಿಂದ, ಈ ಭಾರತ ದೇಶ. ಆದ್ದರಿಂದ ನಾವು ಪ್ರತಿಯೊಬ್ಬರು ಗೌರವ ಸಲ್ಲಿಸ್ದಂಗೆ ಆಗ್ತದೆ. ಸೊ ಬೇರೆ ಬೇರೆ ಎಂಥೇಳಿ ಬೇಕಾದಷ್ಟು ಫಂಕ್ಷನ್ ಮಾಡ್ತಾರೆ, ಆದರೆ ನಾನು ನಿಜವಾಗ್ಲೂ ಕೂಡ ಕರ್ನಾಟಕ ಸೇನಾಪಡೆಗೆ ನಾನು ಅಭಿನಂದಿಸ್ತೇನೆ. ನಾನು ನಿಜವಾಗ್ಲೂ ಕೂಡ ತಮಗೆ ನಾನು ಮಾಡ್ತೇನೆ. ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ, ಮಾಡ್ಕೊಂಡು ನಡೆಸ್ಕೊಳ್ತಾಯಿದ್ದೀರಿ, ಮತ್ತು ಅದೇ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾಯಿದ್ದೀರಿ. ಆದ್ದರಿಂದ ತಮ್ಮ ಸಂಸ್ಥೆಗೆ ಹೆಚ್ಚಿನ ಶಕ್ತಿ ಬರಲಿ, ಸದಾ ನೀವು ಇಂಥ ಒಳ್ಳೆಯ ಕೆಲಸಗಳು ಮಾಡಿ ಅಂಥೇಳಿ ನಮ್ಮ ತೇಜಸ್ಸು ಅವರ ಹೆಸರಲ್ಲಿ ತೇಜಸ್ಸು ಇದೆ, ಲೋಕೇಶು ಇದೆ. ತೇಜಸ್ಸು ಅಂದರೆ ಸ್ಪಿರಿಟ್, ಅದು ಅದೇ ಅದನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಆ ಹುಮ್ಮಸ್ಸು ತೇಜಸ್ಸಿದೆಯಲ್ಲ, ಅದು ಪ್ರತಿಯೊಬ್ಬರೂ ಉತ್ಪತ್ತಿ ಆಗ್ತಕ್ಕಂಥದ್ದು, ಅದು ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ದ ಸ್ಪಿರಿಚುವಲ್ ಇದು ದಟ್ ಈಸ್ ಆಮ್ನಿವರಸ್ ಆ್ಯಂಡ್ ಆಮ್ನಿಪೊಟೆಂಟ್ ಅಂತ ಹೇಳಿದೆ. ಅಂದರೆ ಆ ಶಕ್ತಿ ಅದು ನಿರಂತರವಾಗಿ ಉತ್ಪತ್ತಿ ಆಗುವಂಥದ್ದು ತೇಜಸ್ಸು. ಅದರಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ಥರ ತೇಜಸ್ಸಿರುತ್ತೆ. ಅವ್ರ ಶಕ್ತಿ, ಆ ತೇಜಸ್ಸು ನಮ್ಮ ಈ ತೇಜಸ್ ಗೌಡರಲ್ಲಿದೆ. ಅದು ಭಾಳ, ಅದನ್ನು ಲೋಕಕ್ಕೋಸ್ಕರ ಕೊಡ್ತಾಯಿದ್ದಾರೆ, ಹೆಸರು ಅಲ್ಲೇ ಇಟ್ಕೊಬಿಟ್ಟಿದ್ದಾರೆ ಲೋಕೇಶ್ ಗೌಡರು.
ಸೊ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಇದು ಮುಂದುವರಿಸಿ. ನಾನು ಈಗ ಒಂದು 2 ಕೆಲಸ ಆಯಿತು, ಇನ್ನು ಮತ್ತು ಚಾಮರಾಜನಗರಕ್ಕೆ ಒಂದು ಫಂಕ್ಷನ್ ಇದೆ, ಹೋಗಬೇಕಾಗಿದೆ. ನಾನು ಬೀಳ್ಕೊಡ್ಬೇಕು ಅಂತೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಹೇಳಿ ಮಾತು ಮುಗಿಸ್ತೀನಿ. ಬಹಳ ಅಚ್ಚುಕಟ್ಟಾಗಿ ಉದ್ಘಾಟನಾ ಭಾಷಣವನ್ನು ಮಾಡಿದಂಥ ನಮ್ಮ ವಿಧಾನ ಪರಿಷತ್ನ ಶಾಸಕರಾದಂಥ ಡಾಕ್ಟರ್ ಡಿ ತಿಮ್ಮಯ್ಯನವರಿಗೆ ಧನ್ಯವಾದಗಳು. ಹಾಗೆ ಅವರಿಗೆ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಿಂದ ಗೌರವ ಸಮರ್ಪಣೆ. ದಯಮಾಡಿ ಸ್ವಲ್ಪ ಸೈಡ್. ಅಕ್ಟೋಬರ್ 2 ಅಂತ ಹೇಳಿದ್ರೆ ಬಹುಶಃ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆನಪಿನಲ್ಲಿ ಉಳಿಸ್ಕೊಳ್ಬೇಕಾದಂತಹ ದಿನಾಚರಣೆ. ಯಾಕಂದರೆ ನಾವೆಲ್ಲ ನೋಡಿದ್ದೀವಿ, ನಮ್ಮ ಎಲ್ಲ ಭವ್ಯ ಇತಿಹಾಸ ಭಾರತ ದೇಶದ್ದಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಸನಾತನ ಧರ್ಮ, ಹಿಂದೂ ಧರ್ಮ ಇರ್ಬೋದು, ದೇವಾನುದೇವತೆಗಳು, ಋಷಿಪುಂಗವರು, ಆಚಾರ್ಯರು, ಬುದ್ಧ, ಮಹಾವೀರರು, ಬಸವೇಶ್ವರರು, ವಿವೇಕಾನಂದರು, ಹಾಗೆ ಈ 19, 20, 21ನೇ ಶತಮಾನಗಳಲ್ಲಿ ಅನೇಕ ಹುತಾತ್ಮರಾಗಿ ಹಾಗೆ ಮಹಾತ್ಮರು ಆದರು. ಅಂತಹ ಒಬ್ಬರು ವಿರಳಾತಿ ವಿರಳ ಒಬ್ಬ ಮಹಾತ್ಮ ಅಂತ ಹೇಳಿದ್ರೆ ನಮಗೆ ಜ್ಞಾಪಕಕ್ಕೆ ಬರೋದು ಮಹಾತ್ಮ ಗಾಂಧೀಜಿಯವರೊಬ್ಬರೇ. ಇವತ್ತು ಅವರ ಹುಟ್ಟದ ಹಬ್ಬನ್ನು ಬಹುಶಃ ಇದು ದಿನಪೂರ್ತಿ ಆಚರಿಸಿದ್ರು ಏನು ತಪ್ಪೇನಿಲ್ಲ. ಈಗೇನು 2ನೇ ತಾರೀಕು ಆಗಬೇಕಾಗಿತ್ತು, ಒಂದು 20 ದಿವಸ ಮುಂದೆ ಹೋಯಿತು ಅಂತ ಹೇಳಿದ್ರೆ ಅದು ನಿತ್ಯ ನೂತನವಾಗಿ ನಾವೆಲ್ಲ ಅಂತಹ ಮಹಾತ್ಮನ್ನ ಸ್ಮರಿಸ್ಕೊಳ್ಳುವಂಥದ್ದು ಯಾವತ್ತೂ ನಮ್ಮ ಭಾರತ ದೇಶದಲ್ಲಿ ಜರುಗಬೇಕಾದಂತಹ ಒಂದು ವಿದ್ಯಮಾನ. ಅಂತಹ ಒಬ್ಬರು ಮಹಾನ್ ಉದಾರ ಚರಿತರು, ಬಹಳ ದೂರದೃಷ್ಟಿ ಇದ್ದಂತಹ ಒಬ್ಬರು ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು, ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿಯವರು. ಅವರ ಚೇತನಕ್ಕೆ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಹಾಗೆ ಇವತ್ತು ಇಲ್ಲಿ ಆಸೀನರಾಗಿರುವಂಥವರು ನಮ್ಮ ಮೈಸೂರಿನ ಭಾಗ್ಯ ಪೂಜ್ಯ KT ವೀರಪ್ಪನಂಥವರು ಮಹಾಮಹೋಪಾಧ್ಯಾಯ. ಅವರನ್ನು ನೋಡಿದ್ರೆ ನನಗೆ ಸಾಕ್ಷಾತ್ ಕುವೆಂಪು ಅವರು, ದೇಜಗೌಡರವರು, ನನ್ನ ಸ್ನೇಹಿತರಾಗಿದ್ದ ಮಳಲಿ ವಸಂತಕುಮಾರ್ರವರು, ಹಾಗೆ ಭೈರವಮೂರ್ತಿಗಳು, ಅವರೆಲ್ಲ ಒಟ್ಟಿಗೆ ನೆನಪಿಗೆ ಬಂದುಬಿಡ್ತಾರೆ. ಯಾಕಂದರೆ ಅವರೆಲ್ಲ ಸಾಕ್ಷಾತ್ ಗಾಂಧಿವಾದದ ಮೂಸೆಯಲ್ಲೇ ಸೇವೆ ಸಲ್ಲಿಸಿದಂಥವರು ಸಮಾಜಕ್ಕೆ, ಸಾಹಿತ್ಯಕ್ಕೆ, ಸರಸ್ವತಿಗೆ. ಅವರ ದಿವ್ಯ ಉಪಸ್ಥಿತಿ ಇವತ್ತು ನಿಜವಾಗಿ ಮಹಾತ್ಮ ಗಾಂಧಿಯವರಿಗೆ ಸಲ್ಲಿಸಿದ ಒಂದು, ಮತ್ತು ಅವ್ರಿಗೇನು ಗಾಂಧೀಜಿ ಸದ್ಭಾವನಾ ಪ್ರಶಸ್ತಿ ನೀಡಿ ಅವ್ರಿಗೇನದರಿಂದ ಆಗಬೇಕಾದ್ದಿಲ್ಲ. ಅವರು ಈ ಇಳಿ ವಯಸ್ಸಿನಲ್ಲಿ ಎಷ್ಟು ಅದ್ಭುತವಾಗಿ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ ಸಮಾಜಕ್ಕೆ ಅಂತ ಹೇಳಿದ್ರೆ, ಆ ಒಂದು ಪ್ರಶಸ್ತಿ ನಮ್ಮ ಕಿರೀಟಕ್ಕೊಂದು ಗರಿ ಇದ್ದಾಗೆ, ಅವ್ರಿಗೇನದರಿಂದ ಆಗಬೇಕಾದ್ದಿಲ್ಲ. ಅಂತಹ ನಮ್ಮ ಗುರುಗಳಾದಂಥ ಶ್ರೀ KT ವೀರಪ್ಪನವ್ರಿಗೆ ಸಾದರ ಗೌರವಗಳನ್ನ ಅರ್ಪಿಸ್ತಾ, ಹಾಗೆ ಶ್ರೀ ಡಾಕ್ಟರ್ ಲಕ್ಷ್ಮೀ ಮೇಡಮ್ರವ್ರಿಗೆ ಹಾಗೂ ಶ್ರೀ ಸಂದೀಪ್ ಸರ್ ಅವ್ರಿಗೆ, ಈಗ ತಾನೇ ತುಂಬ ಸೊಗಸಾಗಿ ಮಾತಾಡಿದಂತಹ ಡಾಕ್ಟರ್ ತಿಮ್ಮಯ್ಯನವ್ರಿಗೆ, ಹಾಗೆ ಆದಿಶೇಷ ಗೌಡರು, ನಮಗೆಲ್ಲ ಕೆಲವು ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ಮಾರ್ಗದರ್ಶನ ನೀಡಿದಂಥ ಆದಿಶೇಷ ಗೌಡರಿಗೆ, ಮತ್ತು ನನ್ನ ಸನ್ಮಿತರಾದಂಥ ಶ್ರೀ ಗಡಿನಾಡಿನಲ್ಲಿ ಕನ್ನಡದ ಡಿಂಡಿಮ ಇವತ್ತಿಗೂ ಬಹಳ ಹುರುಪಿನಿಂದ ಹೋರಾಟ ಮಾಡ್ತಿರೋರು ನಮ್ಮ ಚಾರಂ ಶ್ರೀನಿವಾಸ ಗೌಡರಿಗೆ, ಹಾಗೆ ಇವತ್ತು ಭಾಜನರಾದಂಥವ್ರಿಗೆ ನಾನು ಹೇಳಿದಾಗೆ ವೀರಪ್ಪನವ್ರ ಜೊತೆಗೆ ನಮ್ಮ ವೈದ್ಯಾಧಿಕಾರಿಗಳು, ಬಹಳ ದಕ್ಷ ಅಧಿಕಾರಿಗಳಾಗಿ ಹೃದಯವಂತಿಕೆಯಿಂದ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ L ದೇವೇಗೌಡರಿಗೆ, ಧನ್ಯಕುಮಾರ್ ಅವರು, ಬಾಲಾಜಿಯವರು, ಹಾಗೆ ಶ್ರೀಮತಿ ರಾಣಿಪ್ರಭಾ ಮೇಡಮ್ರವರು, ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಹಿತ ನಾನು ಕೋರ್ತಾ, ಹಾಗೆ ಪುಷ್ಪಾ ಅಯ್ಯಂಗಾರ್ ಮೇಡಮ್ರವರು, ಬಹುಶಃ ಸಂಸ್ಕೃತಿಗೆ ಡೆಲ್ಲಿನಲ್ಲಿ ನಮ್ಮ ಕನ್ನಡವನ್ನು ಉನ್ನತ ಅಧಿಕಾರಿಯಾಗಿ ಡೆಲ್ಲಿನಲ್ಲಿ ನಮ್ಮ ಕನ್ನಡ ಸಂಸ್ಕೃತಿಯನ್ನು ವಿಜೃಂಭಿಸಿದಂಥವರು. ಇಂದಿರಾ ಗಾಂಧಿಯವರ ಜೊತೆ ಕೆಲಸ ಸಹ ಮಾಡಿ ಉನ್ನತ ಹುದ್ದೆಯಲ್ಲಿದ್ದು ನಮ್ಮ ಕನ್ನಡಕ್ಕೆ ಒಳ್ಳೆಯ ಕೀರ್ತಿ ತಂದಂತಹ ಸಮಾಜ ಸೇವಕಿ ಪುಷ್ಪಾ ಅಯ್ಯಂಗಾರ್ ಮೇಡಮ್ರವರಿಗೆ, ಸುಧೀಂದ್ರ ಸರ್ ಅವರು ಖ್ಯಾತ ನೇತ್ರತಜ್ಞರು, ಹಾಗೂ ನಮ್ಮ ಸನ್ಮಿತರು ಶ್ರೀಶಾ ಭಟ್ ಅವರು, ಬಹಳ ಶಾಸ್ತ್ರೀಯ ಪರಂಪರೆಯ ಕುಟುಂಬದಿಂದ ಬಂದಂಥವರು.
ಈ ಒಂದು ಶಾಸ್ತ್ರದ ಜೊತೆ ಅವರು ಸಾಹಸ ಕ್ರೀಡೆಯಲ್ಲೂ ಬಹಳ ಖ್ಯಾತಿ ದೇಶ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ. ನೋಡಿ, ಎಲ್ಲಿ ಶಾಸ್ತ್ರ, ಎಲ್ಲಿ ಕ್ರೀಡಾ ಸಾಹಸ, ಅದನ್ನೂ ಸಹಿತ ಸಂಗಮಿಸ್ಕೊಂಡು ಸಮಾಜ ಸೇವೆ ಮಾಡ್ತಿರೋರು ಶ್ರೀಶ ಭಟ್ರವರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತೇಜಸ್ ಲೋಕೇಶ್ ಗೌಡರು ಹಾಗೂ ಅವರ ಇಡೀ ಕರ್ನಾಟಕ ಸೇನಾಪಡೆಯ ಎಲ್ಲ ಬಂಧುಗಳು ನಾಡು ನುಡಿ ಸಂಸ್ಕೃತಿಗೆ ಅಪಾರವಾಗಿ ಶ್ರಮಿಸ್ತಿಂಥವ್ರು. ಹಗಲಿರುಳು ಅಹರ್ನಿಶಿ ದುಡಿತಿಂಥವ್ರು ನಮ್ಮ ತೇಜಸ್ ಲೋಕೇಶ್ ಗೌಡರು. ಹಾಗೆ ನೆರೆದಿರುವಂತಹ ಎಲ್ಲ ಧರ್ಮ, ಸಂಸ್ಕೃತಿ, ರಾಷ್ಟ್ರಪ್ರೇಮ ಸಂಪನ್ನ ಮನಸ್ಸುಗಳಿಗೆ ಹಾಗೂ ಯುವ ಜನಾಂಗಕ್ಕೆ ನಿಮ್ಮನ್ನು ನಾವೆಲ್ಲ ಟಾರ್ಗೆಟ್ ಮಾಡಬೇಕಾದಂಥದ್ದು. ಗಾಂಧೀಜಿ ಅಂತ ಹೇಳಿದ್ರೆ ಅವರ ಮೌಲ್ಯಗಳು, ಅವರ ಸಿದ್ಧಾಂತಗಳು, ಅವರ ದೂರದರ್ಶಿತ್ವ ಎಲ್ಲವನ್ನೂ ಅರ್ಥಕೊಳ್ಬೇಕಾದವರು ನೀವು. ನಿಜವಾಗೂ ಇವತ್ತು ಒಳ್ಳೆ ಕೆಲಸ ಮಾಡಿದರೆ ನಿಮ್ಮನ್ನು ಬರಮಾಡಿಕೊಂಡು ಕಿಂಚಿತ್ ಆ ಗಾಂಧಿ ಮೌಲ್ಯಗಳನ್ನ ತಾವೆಲ್ಲ ಅರ್ಥಕೊಳ್ಬೇಕು ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳು, ಸಾದರ ಗೌರವಗಳು, ನಮಸ್ಕಾರಗಳು. ಈಗಾಗಲೇ ಹೇಳಿದಾಗೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ರೈಲಿಂದ ನೂಕ್ಬಿಡ್ತಾರೆ, ಕರಿಯ ಅಂತ. ಯಾಕಂದರೆ ಅಲ್ಲೆಲ್ಲ ಬಿಳಿರ ಸಾಮ್ರಾಜ್ಯ ಆಗೆಲ್ಲ. ಒಬ್ಬ ಕರಿಯ ಫಸ್ಟ್ ಇದರಲ್ಲಿ ಕೂತ್ಬಿಟ್ಟಿದ್ದಾನಲ್ಲ ಟ್ರೈನಲ್ಲಿ ನಮ್ಮ ಜೊತೆ ಅಂತ, ಯಾರೋ ಬ್ರಿಟಿಷರು ನೂಕ್ಬಿಡ್ತಾರೆ. ಬಿದ್ದಾಗ ಅವ್ರಿಗೆ ಜ್ಞಾಪಕ ಬರೋದು ಚಾಣಕ್ಯರ ಕತೆ ಗೊತ್ತಿರ್ಬೇಕು ನಿಮಗೆ. ನಂದನರು ಎಷ್ಟು ಅವರ ದೌರ್ಜನ್ಯದಿಂದ ಆ ಮೌರ್ಯ ಎಂಪೈರ್ನ ಬಹಳ ಕಡೆಗಣಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ಎಡು ಬಿದ್ದುಬಿಡ್ತಾರೆ ಚಾಣಕ್ಯರು, ವಿಷ್ಣುಗುಪ್ತ ಅಂತ. ಆಗ ನಂದನರು ನೆಕ್ಬಿಡ್ತಾರೆ, ಹೇ ಅಂತ ನೆಕ್ಬಿಡ್ತಾರೆ. ಅವರ ಜುಟ್ಟು ಕಳ್ಸ್ಕೊಂಡು ಬಿಚ್ಚೋಗ್ಬಿಟ್ಟಿರುತ್ತೆ ಗಂಟು ಕಟ್ಟಿದ್ದು. ಎದ್ದುಬಿಟ್ಟು ನೋಡಿಬಿಟ್ಟು ಅವರು ಅವತ್ತು ಅಲ್ಲೇ ಹೇಳ್ತಾರಂತೆ, ನೆಕ್ತಾ ಇದ್ದೀರಲ್ವ ನೀವು, ಇರಲಿ ನಿಮಗೆ ನಾನು ನಿಮ್ಮ ಈ ಡೈನಾಸ್ಟಿನ ಇಳಿಸ್ತೀನಿ, ನಾನು ಮೌರ್ಯ ಎಂಪೈರ್ನ ಇಲ್ಲಿ ಮಾಡೋ ತನಕ ಆ ಜುಟ್ಟನ್ನು ಕಟ್ಟಲ್ಲ, ನೀವು ನಗಾಡಿದಿರಲ್ವ ನೋಡಿ ಅಂತ ಹೇಳಿ ನಂತರ ಗೊತ್ತು ಕತೆ ನಿಮಗೆ. ಅವ್ರನ್ನ ಅವಸಾನ ಆಗುತ್ತೆ, ಮೌರ್ಯ ಎಂಪೈರು ಬರುತ್ತೆ. ಹಾಗೆ ಗಾಂಧೀಜಿಗೆ ಅದು ಜ್ಞಾಪಕ ಬರುತ್ತೆ, ಓಹೋ ನನ್ನನ್ನು ಕರಿಯ ಅಂತ ತಳ್ಳಿಬಿಟ್ಟಿದಾರಲ್ಲ ಇವರು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳ್ಕೊಂಡು ಕುಣಿದಾಡ್ತಾ ಇದ್ದಾರೆ. ಇವರ ಸಾಮ್ರಾಜ್ಯ ಮುಳುಗಿಸ್ತೀನಿ, ನಾನು ಮಾಡ್ತೀನಿ, ಇಂಡಿಯಾಕ್ಕೆ ಹೋಗಿ ನಾನು ಮಾಡ್ತೀನಿ ಅಂಥೇಳಿ. ನೋಡಿ ಎಷ್ಟು ಒಂದು ಹಠ, ದಿಟ್ಟವಾದ ಶಪಥ. ಅದೇ ಮುಂದೆ ಅವ್ರಿಗೆ ಇಲ್ಲಿ ನಮ್ಮ ಭಾರತಕ್ಕೆ ಮರಳಿದ ಮೇಲೆ ಬ್ರಿಟಿಷರು ಏನು ನಮ್ಮನ್ನೆಲ್ಲ ಗುಲಾಮರು ಮಾಡಿಕೊಂಡಿದ್ರು, ಅವರ ಅವಸಾನಕ್ಕೆ, ಅವರ ಆಡಳಿತಕ್ಕೆ ಪರಿಸಮಾಪ್ತಿ ಮಾಡಿದಂತಹ ಮಹಾನ್ ಮೇರು ನಮ್ಮ ನಾಯಕರಾಗಿದ್ದಂಥವರು ಮಹಾತ್ಮ ಗಾಂಧೀಜಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಅವ್ರನ್ನ ನೆನಪಿಸ್ಕೊಳ್ಳೋದ್ರಲ್ಲಿ. ಜೊತೆಗೆ ಗಾಂಧೀಜಿಯವರು ನಮ್ಮ ವೀರಪ್ಪಾಜಿಗೆಲ್ಲ ಗೊತ್ತು, ನಾವೆಲ್ಲ ಅವರೇನು ಸಾಮ್ರಾಜ್ಯ ವಿಸ್ತರಣೆಗೆ ಹೋಗಲೇ ಇಲ್ಲ. ಇರುವ ನಮ್ಮ ಭಾರತ ದೇಶ, ಆಗ ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲ ನಮ್ಮ ಜೊತೆನೇ ಇತ್ತದು. ನಾವು ಸಾಮ್ರಾಜ್ಯಕ್ಕೆ ವಿಸ್ತರಣೆಗೆ ಹೋಗೋದು ಬೇಡಿ, ನಾವು ಶಾಂತಿ ಪ್ರಿಯರು, ನಾವು ಭಾರತೀಯರು. ನಾವು ಏನಿದ್ರು ಇರೋ ದೇಶನ ಈ ಗುಲಾಮಗಿರಿಯಿಂದ ಅವ್ರನ್ನ ಓಡಿಸೋಣ, ನಮ್ಮ ದೇಶ ನಾವೇ ಆಳಕ್ಕೆ ನಾವು ಸಮರ್ಥರಿದ್ದೀವಿ, ಇವ್ರು ಯಾರೋ ಹೊರಗಡೆಯವ್ರು ಬಂದು ಆಳ್ತಾ ಇದ್ದಾರೆ ಅಂಥೇಳಿ ಅವರು ಯಾವುದೇ ಸಾಮ್ರಾಜ್ಯ ವಿಸ್ತರಣೆಗೆ ಹೋಗಲಿಲ್ಲ. ಇನ್ನೂ ಸ್ವಾತಂತ್ರ್ಯ ಬಂದ ಮೇಲೆ ಅವರಿಬ್ಬರು ಪಾಲು ಕೇಳಿದ್ರು ಪಾಕಿಸ್ತಾನದವ್ರು. ಹೇಗೆ ನಮ್ಮ ಮನೆಗಳಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಪಾಲು ಕೇಳ್ತಾರೆ, ಕೊಡಲೇಬೇಕಾಗಿತ್ತು, ಏನು ಮಾಡೋಕ್ಕಾಗುತ್ತೆ ಸರ್, ಆಗಲ್ಲ. ಪಾಕಿಸ್ತಾನದವರು ಇಲ್ಲ ನಾವು ಬೇರೆ ಹೋಗ್ತೀವಿ, ದಯಮಾಡಿ ನಮಗೆ ಕೊಡಿ ಅಂದರು. ಕೆಲವರೆಲ್ಲ ದೂರ್ತಾರೆ. ಈಗ ನಿಜವಾಗ್ಲೂ ಅದೆಲ್ಲ ಸರಿಯಲ್ಲ. ಆವತ್ತಿನ ಪರಿಸ್ಥಿತಿ ನಿಜವಾಗಿ ಅರಿವಿದ್ದವರು ಗೊತ್ತದು. ನಮ್ಮ ಮನೆಗಳಲ್ಲೇ ನಾವು ನಮ್ಮ ಪಾಲು ಕೇಳಿದಾಗ ನಮ್ಮ ತಂದೆ ಇದ್ದು ನಾವು ಕೊಡದೇ ಇರೋಕ್ಕಾಗತ್ತಾ, ನಮ್ಮ ಅಣ್ಣ ತಮ್ಮದ್ರಿಗೆ ಕೊಡ್ತೀವಿ. ಹಾಗೆ ಆಯ್ತಪ್ಪ ಹೋಗಿ ಎತ್ತಲೆಗೆ ಅಂಥೇಳಿ ಮೌಂಟ್ ಬ್ಯಾಟನ್ನವರಿದ್ದರು, ಅವ್ರು ಪಾಲು ಕೊಟ್ಬಿಟ್ಟು ಕಳಿಸಿದ್ರು. ಯಾವುದೇ ಸಾಮ್ರಾಜ್ಯ ವಿಸ್ತರಣೆಗೆ ಹೋಗಲಿಲ್ಲ. ರಕ್ತರಹಿತ ಕ್ರಾಂತಿ, ಅದನ್ನು ಐನ್ಸ್ಟೀನ್ ಅವ್ರು ಹೇಳ್ತಾರೆ, ದೊಡ್ಡ ವಿಜ್ಞಾನಿ ಆವತ್ತಿನ ಕಾಲಕ್ಕೆ ಹೇಳ್ತಾರೆ ಅವರು. ನಾನು ಎಲ್ಲ ಇಡೀ ವಿಶ್ವದ ಜಾಗತಿಕ ಇತಿಹಾಸ ಓದಿದ್ದೀನಿ, ಆದರೆ ಒಂದು ದೇಶದಲ್ಲಿ ರಕ್ತರಹಿತವಾಗಿ ಈ ರೀತಿ ಅಧಿಕಾರ ಹಸ್ತಾಂತರ ಆಯಿತು, ಒಂದೇ ಒಂದು ತಟ್ಟು ರಕ್ತನೂ ಹರಿಸ್ದೆ ಅಂತ ಹೇಳಿದ್ರೆ ಏನು ವಿಸ್ಮಯ ಇದು, ಹೀಗೂ ಆಗೋದುಂಟೆ. ಅದಕ್ಕೆ ಕಾರಣೀಭೂತನಾದ ಆ ಮಹಾತ್ಮ ಗಾಂಧಿ ಅನ್ನೋ ವ್ಯಕ್ತಿ ಏನೋ ಒಂದು ಚೋಟುದ್ದ, ಎದ್ರೆ ಮೇಲೆ ವಸ್ತ್ರ ಇಲ್ಲ, ನಮ್ಮ ಗುರುಗಳು ಹಿಡ್ಕೊಂಡಿರೋ ಒಂದು ದಂಡಿ ಯಾತ್ರೆ ಥರನೇ ಅವರು ಒಂದು ದಂಡ ಹಿಡ್ಕೊಂಡು ಎಂಥ ದಂಡಿ ಯಾತ್ರೆ ಅಂತಲೇ ಮಾಡಿದ್ರು ಅವರು. ಹಾಗೆ ಬರೀ ಅಂಥ ಒಂದು ಸರಳ ವ್ಯಕ್ತಿತ್ವದಲ್ಲಿ ದೇಶವನ್ನು ಆ ಗುಲಾಮಗಿರಿಯಿಂದ ವಿಮೋಚನೆಗೊಳಿಸೋದ್ರಲ್ಲ, ನಿಜವಾಗ್ಲೂ ಇದು ಅತ್ಯಂತ ವಿಸ್ಮಯಕಾರಿ ಅಂಥೇಳಿ ಅವರ ಚರಮಗೀತೆಯಲ್ಲಿ
ಗಾಂಧೀಜಿಯವರು ಸತ್ತಾಗ ಅವರ ಒಂದು ಚರಮ ನುಡಿಗಳಲ್ಲಿ ಬರೀತಾರೆ. ಇಂತಹ ಒಬ್ಬರು ವ್ಯಕ್ತಿ ನಿಜವಾಗಿ ನಮ್ಮ ಭಾರತವನ್ನು ಅರ್ತಿದ್ದಂತಹ ವ್ಯಕ್ತಿ. ಗ್ರಾಮ ಸ್ವರಾಜ್ಯ ಹಾಗೆಲ್ಲ ಈಗ ರಾಜರುಗಳ ಆಡಳಿತ ಇರ್ತಿತ್ತು, ಆದರೆ ಎಲ್ಲೂ ನ್ಯಾಯಾಲಯಗಳು ಅಂತ ಏನಿರ್ತಿರ್ಲಿಲ್ಲ. ಆಗ ರಾಜರೇ ನ್ಯಾಯ ಕೊಡುವಂಥದ್ದು. ಆಮೇಲೆ ಸೆರೆಮನೆಗಳು ಇವತ್ತು ಥರ ಜೈಲುಗಳು ಎಲ್ಲಿರ್ತಿತ್ತು, ಎಲ್ಲೋ ಅರಮನೆಗೆ ಸೇರಿದಾಗೆ ಒಂದಷ್ಟು ಸೈಡ್ನಲ್ಲಿ ಒಂದಷ್ಟು ಅರಮನೆ 500 ಚಿಲ್ಲರೆ ರಾಜ ಪ್ರಭುತ್ವಗಳಿದ್ವಾಗ, ಇದರಲ್ಲದೆ ಪಾಳ್ಯಗಾರಗಳು, ಸಾಮಂತ ರಾಜರುಗಳು ಇಂಥವರೆಲ್ಲ ಇರ್ತಾಯಿದ್ರು. ಭಾರತ ಅಂದರೆ ಅದು ಗ್ರಾಮ ಸ್ವರಾಜ್ಯ. ಎಲ್ಲ ಗ್ರಾಮದಲ್ಲೇ ತೀರ್ಮಾನ ಆಗ್ಬಿಡೋದು. ಅಲ್ಲಿಯ ಒಬ್ಬರು ಪಟೇಲರು ಇರ್ತಿದ್ರು, ಪೊಲೀಸ್ ಪಟೇಲ ಅಂತ, ಸಿವಿಲ್ ಪಟೇಲ ಅಂತ, ಏನೇ ಬಂದರೂ ಅವರೇನು ವಿದ್ಯಾವಂತರಾಗಿರ್ತಿರ್ಲಿಲ್ಲ, ಆದರೆ ತಿಳುವಳಿಕಸ್ತರು, ಎಲ್ಲ ವಿವೇಕಸ್ಥರು ಜನ. ನ್ಯಾಯ, ಇದು ಮುಟ್ಬೇಡಪ್ಪ, ಇದು ಮಾಡು, ಮಗು ಬೆಂಕಿ ಮುಟ್ಟೋಕೋದಾಗ ಮುಟ್ಬೇಡ ಸುಡುತ್ತೆ ಅಂತ ಹೇಳಿದಾಗ ಮಗು ಮುಟ್ಟೋಕೋದಾಗ ತಾನೇ ಅನುಭವಿಸುತ್ತೆ, ಬಿಸಿ ಆದಾಗ ಇನ್ನೊಂದ್ಸರಿ ಬೆಂಕಿ ಮುಟ್ಟೋಕೆ ಹೋಗಲ್ಲ. ಹಾಗೆ ನ್ಯಾಯ ಯಾವುದು, ಧರ್ಮ ಯಾವುದು, ಅನ್ಯಾಯ ಯಾವುದು, ಅಧರ್ಮ ಯಾವುದು ಅಂತ ತಿಳ್ಕೊಳ್ಳೋಕೆ ಏನು ದೊಡ್ಡ LLB ದೊಡ್ಡ ಜಡ್ಜೆ ಆಗಬೇಕು ಅಂತ ಏನಿಲ್ಲ, ಸಾಮಾನ್ಯ ವಿವೇಕ ವ್ಯಕ್ತಿಗೂ ಅರಿವಾಗುತ್ತೆ. ನೋಡಿ ಎಂಥ ಗ್ರಾಮ ಸ್ವರಾಜ್ಯದಲ್ಲಿ ಗಾಂಧೀಜಿಯವರು ಮನಗಂಡಿದ್ರು. ನೋಡಿ ಅಲ್ಲೇ ಎಲ್ಲ ತೀರ್ಮಾನ ಆಗ್ತಾಯಿತ್ತು, ಯಾವ ಸೆರೆಮನೆ ಇಲ್ಲ, ಅವನೇ ಪೊಲೀಸ್ ಪಟೇಲರು, ಸಿವಿಲ್ ಪಟೇಲರು ವ್ಯಾಜ್ಯಗಳನ್ನ ಬಗೆಹರಿಸು. ಇಂತಹ ನಮ್ಮ ಸಮೃದ್ಧ ಭಾರತ ಹೇಗಿರಬೇಕು ಅಂತ ಅವರ ಒಂದು ದೂರದೃಷ್ಟಿ ಅಷ್ಟರ ಮಟ್ಟಿಗಿತ್ತು ಅವ್ರದ್ದು. ಆಡಳಿತ ಹೇಗಿರಬೇಕು ನಮ್ಮ ಭಾರತದಲ್ಲಿ, ಅದೇ ವಿಷಯವಾಗಿ ವಿಶ್ವೇಶ್ವರಯ್ಯನವ್ರಿಗೂ ಜಗಳ ಆಗುತ್ತೆ. ಇಂಡಸ್ಟ್ರಿಯಲೈಸೇಷನ್ ಆರ್ ಪೆರಿಶ್ ಅಂತಾರೆ ವಿಶ್ವೇಶ್ವರಯ್ಯನವರು, ಎಲ್ಲ ಇಂಡಸ್ಟ್ರಿಯಲ್ ಆಗಬೇಕು ಅಂತ. ಹಾಗೆಲ್ಲ ಮಾಡೋಕ್ಕೆ ಹೋದ್ರೆ ಈ ಗ್ರಾಮ ಸ್ವರಾಜ್ಯದಲ್ಲಿ ಏನು ಒಂದು ಈ ಮ್ಯಾಚ್ ಬಾಕ್ಸ್ ಮಾಡೋಕ್ಕೂ ದೊಡ್ಡ ಇಂಡಸ್ಟ್ರಿ ಬೇಕಾ ಅಂತ ಕೇಳ್ತಾರೆ ಅವರು. ಒಂದು ಆರ್ಡಿನರಿ ಜ್ಯೂಸು ಸೋಡಾ ಮಾಡೋಕ್ಕೂ ದೊಡ್ಡ ಇಂಡಸ್ಟ್ರಿ ಬೇಕಾ ಜ್ಯೂಸ್ ಮಾಡೋಕ್ಕೆ? ಯಾಕೆ ಹಳ್ಳಿನಲ್ಲಿ ಕಿತ್ತಳೆ ಹಣ್ಣು ರಸ ಮಾಡಿ ಬಾಟ್ಲಿಗೆ ಹಾಕೋಕ್ಕೂ ಅದು ಬೇಕಾ? ಹತ್ತಿ ಬಟ್ಟೆ ಏನು ದೊಡ್ಡ ದೊಡ್ಡ ಫಾರಿನ್ನಿಂದಲೇ ಬಟ್ಟೆ ತಂದು ನೀವು ಹಾಕೋಬೇಕಾ? ನೀವು ನೆಹರುಗೆ ಅದು ಗೇಲಿ ಮಾಡ್ತಾರೆ ಅವರು. ಏನಪ್ಪ ಒಳ್ಳೆ ಟೆರಿನ್, ಆಗ ಟೆರ್ಲಿನ್ ಅಂತ ಕರಿತಾಯಿದ್ರು, ಎಲ್ಲ ಟರ್ಲಿನ್ ಬಟ್ಟೆನೇ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ತಿರ್ತೀಯ, ಯಾಕೆ ನಮ್ಮ ಭಾರತದಲ್ಲಿ ಖಾದಿ ಹತ್ತಿ ಸುಂದರವಾಗಿ ಬೆಳೆಸಿ ಪಾಪ ರೈತರಿಗೂ ಆಗುತ್ತೆ, ಅದನ್ನು ಮಾಡೋಕ್ಕಾಗಲ್ವಾ ಅಂತ ತಮಾಷೆ ಮಾಡ್ತಾರೆ ಅವರು. ಈ ರೀತಿ ಗ್ರಾಮ ಸ್ವರಾಜ್ಯ, ಗ್ರಾಮೀಣ ಅಭಿವೃದ್ಧಿನೇ ನಿಜವಾಗಿ ಶ್ರೇಷ್ಠವಾದ್ದು. ಅಲ್ಲಿ ನಮ್ಮ ಭಾರತ ಅಂತ ಹೇಳಿದ್ರೆ ಅದು ಅಂತ ಹೇಳಿ ಕೊಡ್ತಾರೆ ಅವರು. ನಾನು ಅದೇ ಕಡೆದಾಗೂ ಗಾಂಧೀಜಿನ ಅಪಾರ್ಥ ಮಾಡ್ಕೊಂಡವರೇ ಜಾಸ್ತಿ. ಅಪಾರ್ಥ ಮಾಡ್ಕೋಬೇಕಾದ್ದಿಲ್ಲ. ಗಾಂಧೀಜಿ ಈಗ 40ನೇ 50ನೇ ದಶಕ ಅಂತಿಮವಾಯಿತು ಅವ್ರದ್ದು. ಅವರನ್ನು ನೋಡಬೇಕಾದ್ರೆ ನಾವು 50ನೇ ದಶಕದ ಕನ್ನಡಕದಿಂದಲೇ ನೋಡಬೇಕು ಅಂತಿಲ್ಲ, ಅದನ್ನು ರಿಫೈನ್ ಮಾಡ್ಬೋದು. ಈಗ ದೋಷ ಅಕಸ್ಮಾತ್ ಈಗ ಕೆಲವರಿಗೆ -3 ಇರೋದು, ಇದು -5 ಆಗುತ್ತೆ, 0.5 ಆಗುತ್ತೆ. 0.5 ಲೆನ್ಸ್ ಹಾಕೊಂಡು ನೋಡೋಣ. ಆದರೆ ಗಾಂಧಿ ತತ್ವ ಅನ್ನೋ ಫ್ರೇಮ್ ಇದೆಯಲ್ಲ, ಆ ಫ್ರೇಮ್ನಲ್ಲಿ ಗಾಜುಗಳನ್ನ ಚೇಂಜ್ ಮಾಡ್ಕೊಳ್ಳೋಣ, ಆಗ ಗಾಂಧೀಜಿ ಕ್ಲಿಯರಾಗಿ ಕಾಣಿಸ್ತಾರೆ ನಮಗೆ. ಆ ದೋಷಗಳು ಮರೆಯಾಗಿ ಈಗ -5 ಗಾಜು ಹಾಕ್ಕೊಂಡು ನಾವು ನೋಡೋಣ, ಆಗ ಗಾಂಧೀಜಿ ಚೆನ್ನಾಗಿ ಕಾಣಿಸ್ತಾರೆ. ಅವ್ರ ಮೌಲ್ಯಗಳು, ಸಿದ್ಧಾಂತಗಳು ಚೆನ್ನಾಗಿ ಕಾಣಿಸ್ತವೆ. ಅದು ಯಾವತ್ತಿಗೂ ಶ್ರೇಷ್ಠವಾದ್ದು. ಅವರ ತತ್ವಚಿಂತನೆಗಳು ಸರ್ವಕಾಲಕ್ಕೂ ಅದು ಯೋಗ್ಯ ರೀತಿಯಲ್ಲಿ ಔಷಧ ಕೊಡುವಂಥದ್ದು ಇಂಥ ಭಾರತ ದೇಶದಂತಹ ಗ್ರಾಮ ಸ್ವರಾಜ್ಯ ದೇಶಕ್ಕೆ. ಯಾಕಂದರೆ ಇಲ್ಲದಿದ್ದರೆ ಇವತ್ತಿಗೂ ಅವರ ಜನ್ಮದಿನಾಚರಣೆ ಇರಬಹುದು, ಎಲ್ಲವನ್ನೂ ಯಾಕೆ ವಿಶ್ವಾದ್ಯಂತ ಆಚರಿಸ್ತಾಳೆ ಅಂತ ಹೇಳಿದ್ರೆ ಎಲ್ಲ ದೇಶಗಳಲ್ಲೂ ಅವರ ಪ್ರತಿಮೆ ಇದೆ, ಗಾಂಧೀಜಿಯವರ ಪ್ರತಿಮೆ. ಎಲ್ಲರೂ ಇಷ್ಟಪಡ್ತಾರೆ ಅವರನ್ನು. ರವೀಂದ್ರನಾಥ್ ಟ್ಯಾಗೋರ್ ಸಹಿತ ಬಹಳ ಅವ್ರ ಬಗ್ಗೆ ಗೌರವ ಕೊಡ್ತಿದ್ದಂಥದ್ದು. ಅಂತಹ ಒಂದು ವ್ಯಕ್ತಿತ್ವ ನಮ್ಮ ಭಾರತದಲ್ಲಿ ಹಾಗೆ ಹೋಗಿದ್ದಕ್ಕೆ ಅವ್ರಿಗೆ ಮಹಾತ್ಮ ಅಂತ ಎಲ್ಲರೂ ಕರೆಯುವಂಥದ್ದು, ಕರಿತಾನೆ ಇದ್ದೀವಿ. ನೀರು ತಿಮ್ಮಯ್ಯನವ್ರು ಹೇಳಿದ್ರು, ನಿಜವಾಗಿ ನಾವು ಸಹಿತ ಅವರನ್ನು ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ನಾವು. ಹಿಂದಿನ ಕಾಲದಲ್ಲಿ ಹಾಗೆ ನಮ್ಮ ಮನೆಗಳಲ್ಲೆಲ್ಲ ನೆಹರು, ಸರ್ದಾರ್ ಪಟೇಲು, ಅಂಬೇಡ್ಕರ್ ಅವರು, ಟಿಪ್ಪು ಸುಲ್ತಾನು, ಹೆಣ್ಮಕ್ಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಫೋಟೋಗಳೆಲ್ಲ ತೋರಿಸ್ತಾಯಿದ್ರು ನಮ್ಮ ತಾಯಿ ತೂಗ್ತಾನೇನೆ. ನೋಡು ಇಂಥವ್ರು ಹಾಗೆ, ಇಂಥವ್ರಿಗೆ ಯಾವುದೇ ಜಾತಿ ಮತ ಧರ್ಮ ಭೇದ ಇರ್ತಾ ಇರಲಿಲ್ಲ, ಎಲ್ಲರೂ ಮಹಾತ್ಮರು. ಅಂಥವ್ರನ್ನು ನೀವೆಲ್ಲ ಆದರ್ಶವಾಗಿ ಇಟ್ಕೊಳ್ಬೇಕು ಅಂತ ನಮ್ಮ ಹಿಂದವರು, ನಮ್ಮ ಗುರುಗಳ ಒಂದು ಸಮಕಾಲೀನ ಜನತೆ ಆವತ್ತಿನ ಕಾಲಕ್ಕೆ ಹೇಳಿದ್ನಲ್ಲ ನಾನು, ಕುವೆಂಪು ಗುರುಗಳಿರ್ಬೋದು, ನಮ್ಮ ದೇಜಗೌಡರು ಇರ್ಬೋದು, ಅವರೆಲ್ಲ ಆ ಒಂದು ತತ್ವಗಳನ್ನ ಪ್ರತಿಪಾದಿಸ್ತಾ ಇದ್ದರು. ಹಾಗಾಗಿ ಒಂದು ಒಳ್ಳೆ ಕಲ್ಯಾಣ ರಾಷ್ಟ್ರ, ಕಲ್ಯಾಣ ರಾಜ್ಯ ಸೃಷ್ಟಿಯಾಗೋ ನಿಟ್ಟಿನಲ್ಲಿ ಅವರೆಲ್ಲ ಕೆಲಸ ಮಾಡಿದಂಥವ್ರು. ಅಂತಹ ಪುರುಷರನ್ನು ಯಾವತ್ತೂ ನಾವು ನೆನೆಸ್ಕೊಳ್ಬೇಕು. ನೀವು ಯುವಜನಾಂಗ ಸ್ಟಡಿ ಮಾಡಿ, ಬೇಕಾದಷ್ಟು ಅವಕಾಶಗಳು ನಮ್ಮ ಗುರುಗಳೇ ಮಾಡಿಕೊಟ್ಟಿದ್ದಾರೆ. ಪ್ರಸಾರಾಂಗದಲ್ಲಿ ಗಾಂಧೀಜಿಯವರ ಒತ್ತಗೆಗಳು ಎಷ್ಟಿದೆಯೋ ಲೆಕ್ಕಕ್ಕಿಲ್ಲ. ನಮ್ಮ ದೇಜಗೌಡರು ಅದನ್ನು ಬೇಕಾದಷ್ಟು ಪಬ್ಲಿಷ್ ಮಾಡಿಸಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪುನವರು ಅವ್ರ ಬಗ್ಗೆ ಎಂತಹ ಒಳ್ಳೆಯ ಗೌರವ ಇಟ್ಕೊಂಡಿದ್ದರು.
ಅಂತಹ ಮಹಾತ್ಮರನ್ನ ನಾವು ಯಾವತ್ತೂ ನೆನೆಯೋ ಥರ ಆಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ದೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಕರ್ನಾಟಕ ಸೇನಾಪಡೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಗಾಂಧೀಜಿ ಮೌಲ್ಯ ಎಂದಿಗೂ ಉಳಿಲಿ ಬೆಳಿಲಿ. ಎಲ್ರಿಗೂ ಶುಭಾಶಯಗಳು. ನಮಸ್ಕಾರ. ಬಹಳ ವಿಸ್ತಾರವಾಗಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತಾಡ್ತಂತಹ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ಅವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಮಹಾತ್ಮ ಗಾಂಧೀಜಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಆದಿಶೇಷಗೌಡ ಟಿ ಜಿರವರು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಮಹಾತ್ಮ ಗಾಂಧೀಜಿ ಜಯಂತಿಯ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅನುಯಾಯಿಗಳು ಆದಂಥ ನಮ್ಮ KT ವೀರಪ್ಪ ಸಾಹೇಬ್ರೆ ಹಾಗೂ ರಘುರಾಮ್ ವಾಜಪೇಯಿ ಸಾಹೇಬ್ರೆ ಹಾಗೂ ನಮ್ಮ ದೇವೇಗೌಡ ಸಾಹೇಬ್ರೆ, ನಮ್ಮ ಈ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷರಾದಂಥ ಚಾರಾಮ್ ಶ್ರೀನಿವಾಸ ಗೌಡ್ರೆ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ತೇಜಸ್ ಲೋಕೇಶ್ ಗೌಡ್ರೆ ಮತ್ತು ತೇಜಸ್ ಲೋಕೇಶ್ ಗೌಡ್ರೆ ಎಲ್ಲ ತಂಡದವರೇ, ವೇದಿಕೆ ಮೇಲೆ ಇವತ್ತು ಸನ್ಮಾನಿತರಾದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರೇ, ಪತ್ರಕರ್ತರೇ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ಪ್ರತಿಭಾ ಪುರಸ್ಕೃತರೇ. ಬಹುಶಃ ಮಹಾತ್ಮ ಗಾಂಧೀಜಿ ನಮಗೆ ನಮ್ಮ ರಘುರಾಮ್ ವಾಜಪೇಯಿ ಸಾಹೇಬರು ಮತ್ತು KT ವೀರಪ್ಪ ಸಾಹೇಬರು ಹೇಳಿದಾಗೆ ಆದರ್ಶವಾಗಿದ್ದರು. ಈ ಮಹಾತ್ಮ ಗಾಂಧಿ ಟ್ರಸ್ಟ್ ಮಾಡಿ ನಾವು ಮಹಾತ್ಮ ಗಾಂಧೀಜಿ ಲಾ ಕಾಲೇಜ್, ಮಹಾತ್ಮ ಗಾಂಧೀಜಿ BEd ಕಾಲೇಜ್, ಮಹಾತ್ಮ ಗಾಂಧಿ ಡಿಗ್ರಿ ಕಾಲೇಜ್ ಎಲ್ಲ ಮಾಡಿದ್ವಿ. ಆವತ್ತೇ ಕೇಳ್ತಾಯಿದ್ರು, ನಾನು ಎಜುಕೇಷನ್ ಮುಗಿದ ಮೇಲೆ ನೀವು ಯಾಕೆ ಇದೆಲ್ಲ ಮಾಡ್ತೀರಾ, ಏನು ಮಾಡ್ತೀರಾ, ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀರಾ ಅಂತ. ಇಲ್ಲ, ನಾನು ಹೇಳಿದೆ ನಮ್ಮದೇ ಅಂತ ಒಂದು ಕಲ್ಪನೆ ಇದೆ, ಸಮಾಜದಲ್ಲಿ ಏನಾದರೂ ಶಿಕ್ಷಣದ ಮೂಲಕ ಬದಲಾವಣೆ ಮಾಡಬೇಕು ಅಂತ. ಮತ್ತು ಗಾಂಧೀಜಿಯವರ ಹೆಸರೇ, ಗಾಂಧೀಜಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವರು ನಮ್ಗೆ ಆದರ್ಶ. ಹಾಗಾಗಿ ಗಾಂಧೀಜಿಯವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತ. ಅದಾದ ನಂತರ ಆ ಶಿಕ್ಷಣ ಸಂಸ್ಥೆ ನಮ್ಮನ್ನು ಇನ್ನೊಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡೋಂಗಾಯಿತು. ನಮ್ಮ ಇಲ್ಲಿ ಡಾಕ್ಟರ್ ಸುಶ್ರುತರವರ ತಂದೆ ವಿಷ್ಣುಮೂರ್ತಿ ಅವರಿದ್ದರು, ಗೋಪಾಲ್ಗೌಡ ಸಂಸ್ಥೆಯವರು, ಮತ್ತು ನಮ್ಮ DDP ಶಾರದಮ್ಮರವರಿದ್ದರು, ನಾಗೇಗೌಡರಿದ್ದರು. ಎಲ್ಲರೂ ಸೇರಿ ಅವರು ನಮಗೆ ವಯಸ್ಸಾಗಿದೆ, ನಾವು ಇನ್ನೊಂದು ಸಂಸ್ಥೆ ನಡೆಸೋಕ್ಕಾಗಲ್ಲ, ನೀವು ಗೀತಾಂಜಲಿ ಶಿಕ್ಷಣ ಸಂಸ್ಥೆಗೆ ಒಂದು ನಿವೇಶನ ಅಲಾಟ್ ಮಾಡಿದ್ದೀವಿ, ಅದನ್ನು ಮುಂದುವರಿಸಿ ನೀವು ನಡೆಸಿ ಅಂತ ಹೇಳಿದ್ರು. ನಾವು ಅವರ ಒಂದು ಜೊತೆ ಸೇರಿಕೊಂಡು ನಾವೀಗ ಗೀತಾಂಜಲಿ ರವೀಂದ್ರನಾಥ ಠಾಗೂರ್ ಅವರ ಒಂದು ಪುರಸ್ಕೃತ ಕೃತಿ ಏನಿತ್ತು ಅದರ ಹೆಸರನ್ನು ಇಟ್ಟು ಅವರೇ ಪ್ರಾರಂಭ ಮಾಡಿದರು ಆ ಸಂಸ್ಥೆಯನ್ನು. ಅದನ್ನು ಅಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ, ಅಂತಾರಾಷ್ಟ್ರೀಯ ಶಾಲೆ ಶ್ರೀರಾಮ್ಪುರದಲ್ಲಿ. ಸೊ ಅದಾದ ನಂತರ ನಮ್ಮ ವೀರಪ್ಪ ಸಾಹೇಬರು ಏನು ಇದ್ದಾರೆ, ಇವರ ಇನ್ನೊಬ್ಬರು ಗಾಂಧಿ ಅನುಯಾಯಿಗಳಿದ್ದಾರೆ. ಅವರು ಬೆಂಗಳೂರಲ್ಲಿ BL ಲಕ್ಕೇಗೌಡರಿದ್ದರು. ಈಗ ನಮ್ಮ ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಂಥ ST ಸೋಮಶೇಖರ್ ಅವರು ಏನಿದ್ರು, ಅವರು ಅಧ್ಯಕ್ಷರಾಗಿದ್ದರು. ಆ ಸಂಸ್ಥೆಯಲ್ಲಿ ನನ್ನನ್ನು ನಿರ್ದೇಶಕರಾಗಿ ಮಾಡಿದ್ರು. ಮೊನ್ನೆ ಅದೇ ಭಾರತ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಏನಿದೆ ಬೆಂಗಳೂರಲ್ಲಿ 8 ಬ್ರಾಂಚ್ ಇದೆ, ಅದಕ್ಕೂ ಕೂಡ ನನ್ನನ್ನು ಅಲ್ಲಿ ಅದೇ ಚುನಾವಣೆಯಲ್ಲಿ ನಿಲ್ಲಿಸಿ ನಾನು ಅಲ್ಲಿ ಜಯಗಳಿಸಿ ಈಗ ಬ್ಯಾಂಕನ್ನು ಮೈಸೂರಿಗೊಂದು ಬ್ರಾಂಚ್ ಮಾಡಬೇಕು, ಇಲ್ಲಿ ಒಂದು ಎಲ್ಲ ಹಿರಿಯರನ್ನ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಅದರ ನಂತರ ಏನಾಯಿತು, ನಾವು ಒಂದು ಹೌಸಿಂಗ್ ಸೊಸೈಟಿ ಮಾಡಬೇಕು ಅಂತ ಹೇಳಿದಾಗ ತುಂಬ ಹಿರಿಯರಲ್ಲ, ಭಾಳ ದೊಡ್ಡವರು, ನಾನವರು ಮುಖ್ಯಮಂತ್ರಿಗಳ ದಾವಣಗೆರೆಯಲ್ಲಿ ನಮ್ಮ ಯಡಿಯೂರಪ್ಪ ಒಬ್ಬಿಗರು, ಮಾನ್ಕರ್ ಅವರು, ನಮ್ಮ ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥ ನಮ್ಮ ಇವರು ಮಂಜುನಾಥ್ ಗೌಡರು, ಮೈಸೂರಿನಲ್ಲಿ ಬಸವೇಗೌಡರು, ಭಾಳಷ್ಟು ಜನ ಇಡೀ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಇವರು ಸೇರಿ ಒಂದು ಹೌಸಿಂಗ್ ಸೊಸೈಟಿ ಮಾಡಿ ಒಂದು 3000 ಸೈಟನ್ನು ಮಾಡಿದ್ವಿ ಬೆಂಗಳೂರಲ್ಲಿ. ಈಗ ಅದು ಭಾಳ ಇದರ ಬೆಲೆ ಕೊಟ್ಟು ಲೋನ್ ಮಾಡಿಸ್ಕೊಟ್ವಿ ನಮ್ಮ ಬ್ಯಾಂಕಿಂದ. ಒಂದು 1300 ರೂಪಾಯಿ ಇವತ್ತಿಗೂ ಅಲ್ಲ, ಅಕ್ಕಪಕ್ಕ 2500 ರೂಪಾಯಿ ಎಲ್ಲ ಆಗಿದೆ. ನಮ್ಮ ಸೊಸೈಟಿಯಿಂದ ಎಲ್ಲ ಇವರು ಅಪೆಕ್ಸ್ ಬ್ಯಾಂಕಿಂದ ಲೋನ್ ತೊಗೊಂಡಿದ್ರು, ರೀಫಂಡ್ ಮಾಡಿದ್ರು, ಕೊಟ್ಟರು. ಮಹಾತ್ಮ ಗಾಂಧೀಜಿಯವರ ಒಂದು ಇದು ನಿಮಗೆ ಅವರ ಸರಳತೆ, ಸಜ್ಜನಿಕೆ, ಅವರು ಮಾಡಿದಂಥ ತ್ಯಾಗ ಮನಸ್ಸಲ್ಲಿಟ್ಕೊಂಡ್ರೆ ಏನೆಲ್ಲ ಮುನ್ನಡೆಸೋದೆ ಅನ್ನೋದಕ್ಕೆ ನಾನೇ ನಿಮ್ಮ ಎದುರುಗಡೆ ನಿಂತಿರ್ತಕ್ಕಂಥ ಒಂದು ಜ್ವಲಂತ ಉದಾಹರಣೆ. ನನಗೆ ಹಲವಾರು ವಿಚಾರ ಮಾತಾಡೋದು ಇದೆ, ಆದರೆ ಮಾತಾಡೋಕ್ಕೆ ಹೋಗಲ್ಲ. ಭವಿಷ್ಯದ ಜನಾಂಗ ನಮ್ಮ ಮುಂದೆ ಏನು ಕೂತಿದ್ರಿ ಶಿಕ್ಷಣವನ್ನು ಕಲಿತಂಥವರು, ನೀವು ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ, ಯಾರು ನಿಮ್ಮನ್ನು ಇದು ಮಾಡೋದಕ್ಕಾಗಲ್ಲ. ಎಂಥ ಹುದ್ದೆಯನ್ನು ಬೇಕಾದರೂ ನೀವು ಅಲಂಕರಿಸ್ಬೋದು, ನೀವು DC ಗಳಾಗ್ಬೋದು, ನೀವು ಈ ಒಂದು ಮುಂದೆ ಒಂದು ದೊಡ್ಡ ರಾಜಕೀಯ ಶಕ್ತಿ ಆಗ್ಬೋದು, ರಾಜಕೀಯ ನಾಯಕರಾಗ್ಬೋದು. ನಿಮ್ಮಲ್ಲಿ ಒಂದು ಅಂತಃಶಕ್ತಿ ಇರಬೇಕು, ಛಲ ಇರಬೇಕು, ನೀವು ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು.
ಆ ಹೆಜ್ಜೆನಲ್ಲಿ ಮುಂದೆ ಅಡಿ ಇಡಬೇಕು. ಯಾವುದು ಕೂಡ ದೊಡ್ಡದಲ್ಲ. ಇದು ಇತಿಹಾಸಗಳ ನಿರ್ಮಾಣ ಆಗಿದೆ, ಸಾಮ್ರಾಜ್ಯಗಳ ನಿರ್ಮಾಣ ಆಗಿದ್ದಾವೆ. ನೀವು ಅರ್ಥ ಮಾಡ್ಕೋಬೇಕು. ನಾವು ವಿಜಯನಗರ ಸಾಮ್ರಾಜ್ಯ ಯಾವುದೇ ಯುದ್ಧದಿಂದ ಅಲ್ಲ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೀವು ಓದಿದ್ದೀರಿ. ಒಂದು ಲೆಟ್ರಿಂದ 220 ಮಾಂಡಲಿಕ ರಾಜರುಗಳಿಗೆ ಒಂದು ಪತ್ರ ಬರೆದು ಒಂದು ದಕ್ಷಿಣದಲ್ಲಿ ಪ್ರಬಲ ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾ ಇದ್ದೀವಿ, ಅಲ್ಲಿ ದಾಳಿಕೋರರು ಬರ್ತಾ ಇದ್ದಾರೆ ಅಂತೇಳಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾರೆ. ಈಗ ನಮ್ಮ ವಾಜಪೇಯಿ ಸಾಹೇಬರು ಹೇಳಿದಾಗೆ ಮೌರ್ಯ ಸಾಮ್ರಾಜ್ಯ ಏನು ಸ್ಥಾಪನೆ ಆಯಿತು ಗುಪ್ತರ ಸಾಮ್ರಾಜ್ಯದ ವಿರುದ್ಧ, ಹೇಗಾಯ್ತದು? ಏನಿಲ್ಲ, ಇವರು ಚಾಣಕ್ಯರ ಕರ್ಕೊಂಬಂದರು, ಇವನೇ ನೀನು ನಾಳೆ ಕಟ್ಟಿಗೆ ಹೊಡಿತಾ ಇದ್ದವನೇ ನೀನು ಸಾಮ್ರಾಜ್ಯದ ರಾಜ ಅಂದರು. ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಆಗೋಯ್ತು, ಮೌರ್ಯ ಸಾಮ್ರಾಜ್ಯ ವರ್ಷಗಳ ಆಳಿತು. ಹಾಗಾಗಿ ನಾವು ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ಬಡತನ ಇರುತ್ತೆ, ತೊಂದರೆ ಇರುತ್ತೆ, ಅಥವಾ ಎಷ್ಟೋ ಕಡಿಮೆ ಮಾರ್ಕ್ಸ್ ಬಂದುಬಿಟ್ಟಿರುತ್ತೆ, ಅಥವಾ ಜೀವನದಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ, ಸಂಸಾರದಲ್ಲಿ ಏನೋ ಸಮಸ್ಯೆ ಇರುತ್ತೆ. ಅದಕ್ಕೆಲ್ಲ ಸಣ್ಣ ಪುಟ್ಟ ವಿಚಾರಗಳದು. ನಾವು ದೊಡ್ಡದಾಗಿ ಆಲೋಚನೆ ಮಾಡಿದ್ರೆ ದೊಡ್ಡದಾಗಿ ಬೆಳಿತೀರಿ, ದೊಡ್ಡ ಅವಕಾಶಗಳನ್ನು ಪಡ್ಕೋತೀರಿ. ನಮ್ಮ ನಿನ್ನೆ ತೇಜಸ್ ಲೋಕೇಶ್ ಗೌಡರು ಡಾಕ್ಟ್ರು ಭೇಟಿ ಮಾಡಿದ್ರು. ಅವರು ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವರು, ಈಗ ಹಾಲಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರ್ ಬಿಟ್ಟರೆ ನಮ್ಮ ಡಾಕ್ಟರ್ ವೆಂಕಟೇಶ್ ಅವರು ನಮಗೆ ಭಾಳ ಆತ್ಮೀಯರು. ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದರು, ಇವ್ರಿಗೆ ಪರಿಚಯ ಮಾಡಿಸ್ದೆ. ಎಷ್ಟು ಆತ್ಮೀಯವಾಗಿ ಮಾತಾಡಿದ್ರು ಅಂದರೆ ಕನ್ನಡ ಸೇನಾನಿಗಳು ಹೋರಾಟಗಾರರ ಬಗ್ಗೆ ಅವರು ಇಲ್ಲ, ಸರ್ಕಾರ ಭಾಳ ಇದು ಮಾಡಿದೆ, ಯಾವುದೇ ಹೋರಾಟ ಕೇಸು ಇದ್ದರೂ ಅದನ್ನೆಲ್ಲ ವಾಪಸ್ ತೆಗ್ದಿದ್ದಾರೆ. ನಿಜ, ನನಗನ್ಸುತ್ತೆ ಕನ್ನಡ ಹೋರಾಟಗಾರರು ಬೇಕು. ಅವರಿಂದ ಬೆಂಗಳೂರು ಕನ್ನಡ ಭಾಷೆ ಉಳಿದಿರ್ತಕ್ಕಂಥದ್ದು, ಬೆಳಗಾಂ ಉಳಿದಿರ್ತಕ್ಕಂಥದ್ದು. ನಾವು ಮನಸ್ಸಲ್ಲಿ ಅದನ್ನು ಇಟ್ಕೋಬೇಕು. ನಾವು ತಾಯಿ ನುಡಿ ಏನು ಮಾತಾಡ್ತಾ ಇದ್ದೀವಿ ಕನ್ನಡ ಭಾಷೆ, ಅದಕ್ಕೆ ವಿಶೇಷವಾದಂಥ ಬೆಲೆ ಇದೆ, ಮಾನ್ಯತೆ ಇದೆ, ಇತಿಹಾಸ ಇದೆ. ಸೊ ನಾನು ಮೊನ್ನೆ ಯಾವುದೋ ಜಾರ್ಜಿಯಾ ಅರ್ಮೇನಿಯಾ ಪ್ರವಾಸ ಹೋಗಿದ್ದೆ. ಅಲ್ಲಿ ಹೇಳ್ತಾಯಿದ್ರು ನಮ್ಮದು ಬರ್ಜುಮಿ, ಬಾತೂಮಿ ಈ ಥರ ಸಿಟಿಗಳಿದ್ದಾವೆ ಅಂತ ಜಾರ್ಜಿಯಾದವರು, ಅರ್ಮೇನಿಯಾದವರು ಹೇಳ್ತಾರೆ. ನೋಡಿ, ನಮ್ಮದು ಹರಾರತ್ತಲ್ಲಿ ಮೌಂಟ್ ಹರಾರತ್ ಅಂತ ಒಂದು ಪರ್ವತ ಇದೆ, ಅದು ಬೈಬಲಲ್ಲಿ ಬಂದಿದೆ, ಅಷ್ಟು ಇತಿಹಾಸ ಇದೆ. ಅಂದರೆ 2500 ವರ್ಷ. ನಮ್ಮದು ಕರ್ನಾಟಕದ ಕನ್ನಡ ಭಾಷೆಗೆ 2500 ವರ್ಷ ಇತಿಹಾಸ ಇದೆ. ಅದಕ್ಕಿಂತ ನಮ್ಮದು ಶಾಸನಗಳಿದ್ದಾವೆ, ಉಲ್ಲೇಖಗಳಿದೆ, ಬರವಣಿಗೆ ಇದೆ, ಲಿಪಿ ಇದೆ, ಮಾತಾಡ್ತಾ ಇದ್ದಾರೆ, ವಿಶ್ವಮಾನ್ಯತೆಯನ್ನು ಪಡೆದಿದೆ. ಅಂಥ ಕನ್ನಡದ ಸೇನಾಧಿಪತಿಗಳು, ಹೋರಾಟಗಾರರು ನೀವಿರ್ತಕ್ಕಂಥದ್ದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ, ನಿಮ್ಮ ಬಗ್ಗೆ ಅಭಿಮಾನ. ನಾವು ನಿಮ್ಮ ಥರ ನೇರವಾಗಿ ತೊಡಗಿಸ್ಕೊಳ್ದ್ರೆ ನಿಮ್ಮಿಂದ ನಾವು ಇರ್ತೀವಿ. ತನು ಮನ ಧನ ಅರ್ಪಣೆ ಮಾಡೋಕ್ಕೆ ನಾವು ತಯಾರಿದ್ದೀವಿ, ಬನ್ನಿ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಭವಿಷ್ಯದ ಮಕ್ಕಳಿಗೆ ಏನಿದ್ದಾರೆ ಅಲ್ಲಿ ಬಂದಿರತಕ್ಕಂಥವ್ರು ಅವರಿಗೆ ಉತ್ತೇಜನವನ್ನು ಕೊಡೋಣ. ಇದೊಂದು ಸಾಮಾಜಿಕ ಸಂಘಟನೆಯಾಗಿ ರೂಪಿಸಿ. ಆಮೇಲೆ ನಂದು ಒಂದೇ ಒಂದು ಕೊನೆಯ ಮಾತು, ಬಹುಶಃ ನನಗೆ ದುಃಖಕರವಾಗಿದೆ. ಭಾಳಷ್ಟು ಸಲ ನಮ್ಮದು ಇದೇ ಥರ ಒಂದು ಆರ್ಗನೈಸೇಷನ್ ಇದೆ, ನರಡ್ಕೋ ಅಂತ, ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ. ಅಲ್ಲಿ ನಮ್ಮ ಸಾಹೇಬರು ವಾಜಪೇಯಿ ಸಾಹೇಬರು ಹೇಳಿದ್ರು, ಅವರು ಕ್ರಡೈನಲ್ಲಿ ಎಲ್ಲ ಭೇಟಿ ಮಾಡಿದ್ದೀವಿ ಅಂತ. ನಾವು ಮೈಸೂರಿನ ಅಭಿವೃದ್ಧಿ ಬಗ್ಗೆ ಒಂದು ಕನಸನ್ನು ಇಟ್ಕೊಂಡಿದ್ವಿ. ಸಣ್ಣ ಪುಟ್ಟ ಬದಲಾವಣೆ. ಸ್ನೇಹಿತರೆ, ನಾನು ಇದನ್ನು MLC ಅವ್ರ ಮುಂದೆ ಹೇಳಬೇಕು ಅಂತಿದ್ದೆ, ಅವ್ರು ಹೊರಟೋದ್ರು. ನನ್ನ ಮಾಧ್ಯಮ ಮಿತ್ರರಿದ್ದರೆ ಬೇಕಿದ್ದರೆ ಇದನ್ನು ಪತ್ರಿಕೆ ಮುಖಾಂತರ ಹೇಳಲಿ. ಇಲ್ಲಿ ಮೈಸೂರು ಮೂಡ ಕಮಿಷನರ್ ಆಗಿದ್ದರು ಮಹೇಶ್ ಅವರು ಭಾಳಷ್ಟು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ನಾನು ಭಾಳಷ್ಟು ಕಂಟ್ರಿಗಳಿಗೆ ಇನ್ವೆಸ್ಟ್ಮೆಂಟ್ ಸಮಿತಿಗೆ ಹೋಗಿದ್ದೀನಿ. ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ಆರ್ ಯು ಹ್ಯಾವ್ ಎನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಯುವರ್ ಸಿಟಿ ಅಂತ ಕೇಳ್ತಾರೆ. ನಮ್ಮಲ್ಲಿ ಇಲ್ಲ ಅಂದರೆ ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಲ್ಲ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಏನಿದೆ, ಮೈಸೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಹಾರಾಜರು ಮಾಡಿದ್ದಂಥದ್ದು. ಸುಮಾರು ಒಂದು 200-300 ಎಕರೆ ಅಕ್ವೈರ್ ಮಾಡಿ ಅವತ್ತಿನ ದೂರದೃಷ್ಟಿನಲ್ಲಿ ಏರ್ಪೋರ್ಟ್ ಮಾಡಿಬಿಟ್ಟಿದ್ದಾರೆ. ನಾವಿವತ್ತು ಕೇವಲ 50 ಎಕರೆ ಅಕ್ವೈರ್ ಮಾಡಿ ಕೊಟ್ಬಿಟ್ರೆ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಆಗಿಬಿಡ್ತದೆ. ಡೆವಲಪ್ಮೆಂಟು ನೀವು ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಈ ಭವಿಷ್ಯದ ಜನಾಂಗ ಏನಿದೆ, ಇಲ್ಲಿ ಕೂತ್ಕೊಂಡು 1 ಲಕ್ಷ 2 ಲಕ್ಷ ಉದ್ಯೋಗವನ್ನು ಸರ್ಕಾರಿ ಅಲ್ಲದೆ ಪ್ರೈವೇಟ್ ಉದ್ಯೋಗದಲ್ಲಿ ಅವರು ಜೀವನ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಅವಕಾಶ ಸೃಷ್ಟಿ ಆಗ್ತದೆ. ಈಗ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ, ಪೆರಿಫೆರಲ್ ರಿಂಗ್ ರೋಡ್ ಮೂಡಾದವರು ಎಸ್ಟಿಮೇಟ್ ಮಾಡಿದ್ದಾರೆ. ರೈತರು ಇವತ್ತು 2 ಲಕ್ಷ ರೂಪಾಯಿ 2 ಕೋಟಿ ರೂಪಾಯಿ ಕೇಳ್ತಾರೆ ಅಂದರೆ 2.5 ಕೋಟಿ ಆಗಲಿ ನೀವು ಕೊಡಿ, ಲೋನ್ ಕೊಡ್ತಾರೆ. ಯಾರು ಇದು ಹುಡ್ಕೋದಿಂದ ಲೋನ್ ಕೊಡೋಕ್ಕೆ ತಯಾರಿದ್ದಾರೆ. ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ಗೆ 57,000 ಕೋಟಿ ಲೋನ್ ಕೊಟ್ಟಿದ್ದಾರೆ. ಇಲ್ಲಿಗೆ 27,000 ಕೋಟಿ ಲೋನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಒಂದು ಕಾರ್ಯಕ್ರಮದಲ್ಲಿ ಇವರು ಸಿಕ್ಕಿದ್ರು, ಯಾರೋ ಹುಡ್ಕೋ ಚೇರ್ಮನ್ನು. ಅವ್ರು ಹೇಳಿದ್ರು ಮೈಸೂರು ಪೆರಿಫೆರಲ್ ರಿಂಗ್ ರೋಡ್ಗೆ ನಾವು ಅಕ್ವಿಸಿಷನ್ಗೆ ಲೋನ್ ಕೊಡ್ತೀವಿ ಅಂತ. ನಾವು ಅದಾದ ನಂತರ ನಾವು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ವಿ, ಕೇಂದ್ರ ಮಂತ್ರಿಗಳನ್ನು. ನೀವು ಇನ್ವೆಸ್ಟ್ಮೆಂಟ್ ಕಾರಿಡಾರ್ ಮಾಡಿ, ನಿಮ್ಮದು ಕ್ಷೇತ್ರ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು, ರಾಮನಗರ, ಇದ್ರ ಮಧ್ಯೆ ದೊಡ್ಡದಾಗಿ SEZ ಎಲ್ಲ ಮಾಡಿ ಅಂತ. ಬ್ರದರ್, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿ, ನಾನು ಅವೆಲ್ಲ ಮಾಡೋಕ್ಕೆ ರೆಡಿದ್ದೀನಿ. ಲ್ಯಾಂಡ್ ಅಕ್ವಿಷನ್ನು ಸ್ಟೇಟ್ ಇಶ್ಯೂ ಅದು ಮಾಡಿಕೊಡು. ನಮ್ಮ MLA ಸಾಹೇಬರು ಬಂದಿದ್ದಾರೆ, ವತ್ಸ ಸಾಹೇಬರು, ಅವ್ರು ವೇದಿಕೆ ಮೇಲೆ ಬರಬೇಕು.
ಸೊ ಆ ಥರ ಹೇಳಿದರು. ಹಾಗಾಗಿ ನಮ್ಮ ಈಗ MLA ಸಾಹೇಬ್ರಿಗೂ ಕೂಡ ಅದು ಗೊತ್ತಿದೆ. ನಾವು ಅವ್ರನ್ನೂ ಕೂಡ ಕರೆದು ಮೈಸೂರು ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ, ಮೈಸೂರು ಇದ್ರ ಬಗ್ಗೆ, ಏರ್ಪೋರ್ಟ್ ಬಗ್ಗೆ ಮಾತಾಡಿದ್ವಿ. ನಮ್ಮ ಈ 2 ಮನವಿಯನ್ನು ದಯಮಾಡಿ ಸರ್ಕಾರ ಭಾಳ ಹತ್ತಿರದಲ್ಲಿದೆ, ಒಂದು ನಯಾ ಪೈಸಾ ಸರ್ಕಾರಕ್ಕೆ ಏನು ಹಾಕಬೇಕಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ ಲಕ್ಷಾಂತರ ಕೋಟಿ ದುಡ್ಡು ಬೇಕಲ್ರಿ ಅಂತ ಹೇಳಿದ್ರೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದವರು ಅವ್ರೇನು ಮಾಡ್ತಾರಂತೆ ಟೋಲ್, ಅದನ್ನು ಮಾತಾಡಿದ್ದೀವಿ ನಾವು ಕೇಂದ್ರದವ್ರ ಹತ್ರ. ಟೋಲ್ ಹಾಕ್ಬಿಟ್ಟು ನಾನು ಕಲೆಕ್ಷನ್ ಮಾಡೋ ಥರ ಮಾಡಿಬಿಡ್ತೀವಿ. ಗಡ್ಕರಿ ಅವರು ಒಪ್ಕೊಂಡಿದ್ದಾರೆ, ಇನ್ನು 6 ತಿಂಗಳಲ್ಲಿ ಮಾಡ್ತೀವಿ, ಲ್ಯಾಂಡ್ ನಮ್ಮ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ. ಈ ಕಡೆ ಅಕ್ವಿಸಿಷನ್ಗೂ ರೈತರು ಕೊಡೋದಕ್ಕೆ ದುಡ್ಡು ನಾವು ಯಾರೂ ಹಾಕಬೇಕಿಲ್ಲ, ಸರ್ಕಾರ ದುಡ್ಡು ಬಳಸಬೇಕಿಲ್ಲ, ಅದಕ್ಕೂ ದುಡ್ಡು ಬಂದ್ಬಿಡುತ್ತೆ. ಎಲ್ಲಿಂದ ಹುಡ್ಕೋದವ್ರು ಸಾಲ ಕೊಡ್ತಾರೆ, 27,000 ಕೋಟಿ ಎಸ್ಟಿಮೇಟೆಡ್ ಕಾಸ್ಟ್. ಡೆವಲಪ್ಮೆಂಟ್ಗೂ ಕೂಡ ಏನು ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದವರು, ಈಗ ಮೈಸೂರು ಬೆಂಗಳೂರು ಟೋಲ್ ರೋಡ್ ಏನು ಮಾಡಿದ್ದಾರೆ, ಆ ಥರ ಪೆರಿಫೆರಲ್ ರಿಂಗ್ ರೋಡ್ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಇದು ಹೈ ಟೈಮ್, ರೈಟ್ ಟೈಮ್. ಇಲ್ಲ ಅಂದರೆ ಏನಾಗುತ್ತೆ, ಮೈಸೂರು ಅಂಗವಿಕಲ ಆಗಿಬಿಡುತ್ತೆ. ಈಗ ಬೆಂಗಳೂರು ನೀವು ನೋಡ್ತಾ ಇದ್ದೀರಿ, ಟ್ರಾಫಿಕ್ ಚೌಕ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ನಮ್ಮದು ಕಂಪ್ನಿಗಳ ಬೇರೆ ದೇಶಕ್ಕೆ, ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಯಾರಿಗೆ ತೊಂದರೆ ಆಗುತ್ತೆ? ಇಲ್ಲಿ ಕೂತಿರ್ತಕ್ಕಂಥವ್ರು ಭವಿಷ್ಯದವ್ರಿಗೆ. ಈಗ ನಾವು 50-60 ಕ್ರಾಸ್ ಆದವ್ರು ಇನ್ನು 10-20 ವರ್ಷ ಹಿಂಗೋ ಜೀವನ ಕಳೆದು ಬಿಡ್ತಾರೆ. ದೇಶ ಅಭಿವೃದ್ಧಿ ಆಗಬೇಕಲ್ಲ, ರಾಜ್ಯ ಅಭಿವೃದ್ಧಿ ಆಗಬೇಕಲ್ಲ, ನಮ್ಮ ಮೈಸೂರು ಅಭಿವೃದ್ಧಿ ಆಗಬೇಕಲ್ಲ. ಹಾಗಾಗಿ ನಂದು ಕಳಕಳಿಯ ಮನವಿ, ಈಗ ಈ ಮೈಸೂರು ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು ಅಥವಾ ಏರ್ಪೋರ್ಟ್ ಇರ್ಬೋದು, ಇದನ್ನು ತುರ್ತಾಗಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಡೆವಲಪ್ ಆಗುತ್ತೆ. ಗಾಂಧೀಜಿಯವರ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೇನೋ ತಪ್ಪಾಯಿತು ಅನ್ನೋ ಗೊತ್ತಿಲ್ಲ, ನೀವೆಷ್ಟು ಮಾನ್ಯ ಮಾಡ್ತೀರ. ವೀರಪ್ಪ ಸಾಹೇಬರು ಕ್ಷಮಿಸಬೇಕು, ನಮ್ಮ ಮಾನ್ಯ ವತ್ಸ ಸಾಹೇಬರು MLA ಅವರು, ನೀವು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಸರ್. ನೀವು ಸ್ವಲ್ಪ ಈ ಕಡೆ ನಿಮ್ಮ ಎಲ್ಲ ಒಂದು ಟೀಮ್ ಮಾಡಿಕೊಂಡು ನಮ್ಮ MLC ಅವರು ನೀವು ಎಲ್ಲ ಹೇಳಿ. ನಾವು ಈಗ ಕೇಂದ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವ್ರ ಹತ್ರ ಇದನ್ನು ನಾವು ಡೆಲಿಗೇಷನ್ ಹೋಗಿ ಮಾತಾಡ್ಕೊಂಬಂದ್ವಿ. ಅವರು, ನಾನು ಗಡ್ಕರಿ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, 1 ಲಕ್ಷ ಕೋಟಿದು ರೋಡ್ ಮಾಡಿಸ್ತಾ ಇದ್ದೀನಿ. ನಿಮ್ಮದು ಒಂದೇ ಅಲ್ಲ, ಮೈಸೂರು ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತಾಯಿದ್ದೀನಿ, ಬೆಂಗಳೂರಿಗೆ ಮಾಡ್ತಾಯಿದ್ದೀನಿ, ಶ್ರೀರಂಗಪಟ್ಟಣದಿಂದ ಬೀದರ್ವರೆಗೂ ಮಾಡಿಸ್ತಾ ಇದ್ದೀವಿ. ಎಲ್ಲ ಪೇಯ್ಡ್ ರೋಡ್ಗಳು. ಇವತ್ತು ನಮ್ಮ ಇಂಡಿಯಾ ಪ್ರಾಸ್ಪರಿಟಿ ಇದೆ, ದುಡ್ಡಿದೆ, ಓಡಾಡ್ತಾರೆ. ಇಲ್ಲದೇದವ್ರಿಗೆ ಸೈಡಲ್ಲಿ ಫ್ರೀ ರೋಡು ಮಾಡ್ತೀವಿ. ಹಾಗಾಗಿ ರೋಡು ಇನ್ಫ್ರಾಸ್ಟ್ರಕ್ಚರ್ ಈಸ್ ದ ಬೇಸಿಕ್ ಥಿಂಗ್. ಇಲ್ಲ ಅಂದರೆ ಡೆವಲಪ್ ಆಗಲ್ಲ ದೇಶ ಅಂತ ಹೇಳ್ತಾ ಇದ್ದಾರೆ. ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ ಸಂಘಟಿತರಾಗಿ. ಥ್ಯಾಂಕ್ ಯು, ಧನ್ಯವಾದಗಳು ನನ್ನ ಮಾತು. ಥ್ಯಾಂಕ್ ಯು ಸರ್. ಬಹಳ ಅದ್ಭುತವಾಗಿ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡಿದಂಥ ಶ್ರೀಯುತ ಆದಿಶೇಷ ಗೌಡರವರು, ಮಹಾತ್ಮ ಗಾಂಧಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ತಡವಾಗಿ ಅವರ ಕಾರ್ಯನಿಮಿತ್ತ ನಮ್ಮ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀವತ್ಸ ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಚಾರಂ ಶ್ರೀನಿವಾಸ್ ಗೌಡರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕಂತ ಕೇಳ್ಕೊತೀನಿ. ಆತ್ಮೀಯ ಬಂಧುಗಳೇ, ನಮ್ಮ ಕರ್ನಾಟಕ ಸೇನಾಪಡೆ ಜಿಲ್ಲಾ ಘಟಕ ಮೈಸೂರು ಸಂಸ್ಥೆ ವತಿಯಿಂದ ಇವತ್ತು ನೀವು ಮಹಾತ್ಮ ಗಾಂಧೀಜಿರವರ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಾವು ಮಹಾತ್ಮ ಗಾಂಧೀಜಿ ಒಂದೇ ಕಾರ್ಯಕ್ರಮ ಅಲ್ಲ, ನಮ್ಮ ಎಲ್ಲ ರಾಷ್ಟ್ರ ನಾಯಕರ ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಾವು ಮಾಡ್ಕೊಂಬಂದಿದ್ದೀವಿ. ಇವತ್ತು ವಿಶೇಷ ಏನಪ್ಪ ಅಂತಂದರೆ, ಈ ಜಗತ್ತಿನಲ್ಲಿ ಒಂದು ಶಾಂತಿಯ ಮೂಲಕ ಬ್ರಿಟಿಷರ ದಾಸ್ಯ ಸಂಕೋಲೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಒಬ್ಬ ಪುಣ್ಯಾತ್ಮ ಮಹಾತ್ಮ ಗಾಂಧಿರವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ನಾವು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ವತ್ಸ ಸಾಹೇಬ್ರೆ, ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ರಘುರಾಮ್ ವಾಜಪೇಯಿರವರೇ, ಈಗ ತಾನೇ ಮಾಡಿದಂಥ ಆದಿಶೇಷ್ ಗೌಡ್ರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಈ ಒಂದು ಮಹಾತ್ಮ ಗಾಂಧಿ ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತರೆ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಗಾಂಧೀಜಿಯವರ ವಿಚಾರವನ್ನು ಭಾಳ ಮುಖ್ಯವಾಗಿ ಇವತ್ತು ವಿದ್ಯಾರ್ಥಿಗಳು ಇವೆಲ್ಲ ತಿಳ್ಕೋಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತಂದರೆ ಕೋಟ್ಯಾಂತರ ಜನದ ಹೋರಾಟ, ಲಕ್ಷಾಂತರ ಜನದ ಬಲಿದಾನ ಇಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತು ನಾವೆಲ್ಲ ಇಷ್ಟು ಸುಭಿಕ್ಷವಾಗಿ ಇಲ್ಲಿ ಕುಂತಿದ್ದೀವಿ ಅಂತ ಅನ್ನೋದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದೇ ಕಾರಣ. ಇಲ್ಲಾಂದಿದ್ರೆ ನಾವೆಲ್ಲ ಬ್ರಿಟಿಷರ ಗುಲಾಮರಾಗಿ ಇವತ್ತು ಬದುಕಬೇಕಂತ ಪರಿಸ್ಥಿತಿ ಬಂದಿತ್ತು. ದೇಶದ ಸ್ವಾತಂತ್ರ್ಯದ ಇತಿಹಾಸ ಹೇಳಬೇಕು ಅಂತಂದರೆ ಮಂಗಲ್ ಪಾಂಡೆ ಅಂತೇಳಿ ಮೊದಲನೇದಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಪಾದಾರ್ಪಣೆಯನ್ನು ಮಾಡಿದಂಥದ್ದು ಮಂಗಲ್ ಪಾಂಡೆ. ತಾತ್ಯಾ ಟೋಪಿ, ನಾನಾ ಸಾಹೇಬು, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ,
ಸಾರ್ವರ್ಕರ್ರು, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಂದ್ರಶೇಖರ್ ಆಜಾದ್, ಮದನ್ ಮೋಹನ್ ಮಾಳ್ವೀಯ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಇನ್ನೂ ಬಾಲ ಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಈ ಥರ ಒಂದು ದೊಡ್ಡ ಇತಿಹಾಸ ನಮ್ಮ ಸ್ವಾತಂತ್ರ್ಯಕ್ಕೆ. ಆದರೆ ಸ್ವಾತಂತ್ರ್ಯ ಕೊನೆಗೆ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಬೇರೆಯವರು ಸ್ವಾತಂತ್ರ್ಯ ಇದು ಮಾಡಲಿಲ್ಲ. ಆದರೆ ಒಂದೊಂದು ವಿಧದಲ್ಲಿ ನಮ್ಮಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯಿತು. ಕೆಲವು ಉಗ್ರವಾದಂಥ ಹೋರಾಟ ಮಾಡಿದ್ರು. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರೆಲ್ಲ ನೇಣಿಗಂಬಕ್ಕೆ ಏರಿದ್ರು. ಅವರೆಲ್ಲ ಒಂದು ಕಡೆ ಶಾಂತಿ ರೀತಿಯಲ್ಲಿ ದೇಶಕ್ಕೆ ಒಂದು ಹೋರಾಟ ನಡೀತು. ಆದರೆ ಗಾಂಧೀಜಿಯವರು ತೊಟ್ಟಂಥ ದೀಕ್ಷೆ ಇದೆಯಲ್ಲ, ಗಾಂಧೀಜಿಯವರು ಶಾಂತಿ ಮತ್ತು ಅಹಿಂಸೆ ಈ ಎರಡು ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬದುಕು ಮಾತ್ರ ಸಾಧ್ಯ, ಬೇರೆ ಯಾವುದೇ ಕಾರಣಕ್ಕೂ ಈ ದೇಶದ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಗಾಂಧೀಜಿಯವರು ದೃಢ ಸಂಕಲ್ಪನ ಮಾಡಿದ್ರು. ಯಾಕೆಂತಂದರೆ ಬ್ರಿಟಿಷ್ನವರು ನಮ್ಮ ದೇಶನ ಒಡೆದು ಆಳ್ತಕ್ಕಂಥ ನೀತಿಯಿಂದ ಅವ್ರು ಪ್ರಾರಂಭ ಮಾಡಿದರು. ಚಿಚ್ಚಿದ್ರೆ ಮಾಡಿಬಿಟ್ಟಿದ್ರು ನಮ್ಮ ದೇಶನ. ಸುಮಾರು 500ಕ್ಕೂ ಹೆಚ್ಚು ಪ್ರಾಂತ್ಯಗಳಿತ್ತು. ಅವ್ರನ್ನ ಬಂದು ಇವ್ರ ಮೇಲೆ ಎತ್ಕಟ್ಟೋದು, ಆ ರಾಜನ ಮೇಲೆ ಇವ್ರ ಮೇಲೆ ಎತ್ಕಟ್ಟೋದು, ನಮ್ಮನ್ನು ಕೊಲ್ಸೋದು, ಅವರು ಬಂದು ಮಧ್ಯದಲ್ಲಿ ಕುಂತ್ಕೊಂಡು ಆ ರಾಜ್ಯಭಾರ ಮಾಡ್ತಾಯಿದ್ರು. ಆದರೆ ಗಾಂಧೀಜಿಯವರು ಒಬ್ಬ ವಿಶ್ವದ ಶ್ರೇಷ್ಠ ನ್ಯಾಯವಾದಿಗಳು, ಅವರೊಬ್ಬ ದೊಡ್ಡ ಬ್ಯಾರಿಸ್ಟರ್. ಅವ್ರಿಗೆ ಈ ದೇಶದ ನಾಡಿ ಮಿಡಿತ ಗೊತ್ತಿತ್ತು. ಯಾಕಂದರೆ ನಮ್ಮಲ್ಲಿ ಯುದ್ಧ ಮಾಡೋದಕ್ಕೆ ಸಾಮಗ್ರಿ ಇರಲಿಲ್ಲ, ಸೈನಿಕರುಗಳಿರಲಿಲ್ಲ, ನಾವು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಇರಲಿಲ್ಲ. ಆಗ ಗಾಂಧೀಜಿಯವರು ಒಂದು ದೃಢ ನಿರ್ಧಾರ ಮಾಡಿಯಾಗ ಇದಕ್ಕೇನಪ್ಪ ಅಂತಂದರೆ ಶಾಂತಿ ಮತ್ತು ಅಹಿಂಸೆ, ಅಹಿಂಸೆ ಮತ್ತು ಶಾಂತಿಯ ಮೂಲಕ ಈ ದೇಶಕ್ಕೆ ನಾವು ಸ್ವಾತಂತ್ರ್ಯವನ್ನು ತರ್ಬೋದು ಅಂತೇಳಿ ಅವರು ಸಂಕಲ್ಪವನ್ನು ಮಾಡಿ ಅವರ ನಾಯಕತ್ವದಲ್ಲಿ ಕೋಟ್ಯಾಂತರ ಜನ, ಏನು ಗಾಂಧೀಜಿಯವರು ಅವತ್ತು ಒಂದು ಕರೆ ಕೊಡ್ತು ಅಂತಂದರೆ ಕೋಟ್ಯಾಂತರ ಜನ ಬರ್ತಾಯಿದ್ರು. ಇವತ್ತು ನಾವು ಒಂದು 100 ಜನ 200 ಜನ ಸೇರಿಸೋದಕ್ಕೆ ನಾವು ಅಷ್ಟು ಕಷ್ಟಪಡ್ತಾ ಇದ್ದೀವಿ. ಆದರೆ ಗಾಂಧೀಜಿಯವರು ಒಂದು ಕರೆ ಕೊಟ್ಬಿಡ್ತು ಅಂತಂದರೆ ಕೋಟ್ಯಾಂತರ ಜನ ಹೋರಾಟಕ್ಕೆ ಬರ್ತಾಯಿದ್ರು. ಅದು ಯಾಕೆ ಅಂತಂದರೆ ಅಹಿಂಸೆ ಮತ್ತು ಶಾಂತಿ. ಈ ಸಮಾಜ ಹೆಂಗಿರಬೇಕು ಅಂತಂದರೆ ಶಾಂತಿ ಮತ್ತು ಅಹಿಂಸೆಯಿಂದಲಿರಬೇಕು. ನಾವು ಏನೇ ಸಾಧನೆ ಮಾಡಬೇಕಾದ್ರೂ ಶಾಂತಿ ಮತ್ತು ಅಹಿಂಸೆ. ಯಾಕಂದರೆ ನಮಗೆಲ್ಲ ಮಾರ್ಗದರ್ಶಕರು ಗಾಂಧೀಜಿಯವರು. ಯಾಕಂತಂದರೆ ನಾನು ಸಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಮಗ. ನಮ್ಮ ಲೋಕೇಶ್ ಗೌಡರು ನಮ್ಮ ಅಣ್ಣನ ಮಗ. ನಾನು ಹೇಳ್ತಾ ಇರೋದು ಅವ್ರಿಗೆ ನಮ್ಮ ತಂದೆ ರಂಗಸ್ವಾಮಿ ಅಂಥೇಳಿ 42 ಬ್ರಿಟಿಷರೇ ಭಾರತಕ್ಕೆ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳುವಳಿನಲ್ಲಿ 8 ತಿಂಗಳ ಕಾಲ ಸೆರೆವಾಸವನ್ನು ನಮ್ಮ ತಂದೆಯವರು ಸಹ ಚಾಮರಾಜಲ್ಲಿ ಅನುಭವಿಸಿದರು. ಯಾಕೆಂತಂದರೆ ಅವ್ರು ಎಷ್ಟು ಅಂತಂದರೆ ಖಾದಿ ಬಟ್ಟೆ ಬಿಟ್ಟು ನಮ್ಮ ತಂದೆ ಅವ್ರ ಜೀವಿತದ ಅವಧಿವರೆಗೂ ಬೇರೆ ಯಾವುದೇ ಬಟ್ಟೆನೂ ಸಹ ಆಗ್ತಾ ಇರಲಿಲ್ಲ ಅವರು. ಮತ್ತು ಗಾಂಧೀಜಿಯವ್ರು ಎಷ್ಟು ಸರಳವಾಗಿದ್ದು ಅಂತಂದರೆ ನೀವು ಅವ್ರು ಗಾಂಧೀಜಿಯವ್ರು ನೋಡಿ, ಅವರು ಮೈ ಮೇಲೆ ಅಂದರೆ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬಟ್ಟೆ ಮಾತ್ರ ತೊಟ್ಕೋಬೇಕು ಅಂತ ಗಾಂಧೀಜಿಯವರು ಒಂದು ಸಂಕಲ್ಪ ಮಾಡಿದರು. ಅವರು ಒಂದ್ಸರಿ ತಮಿಳ್ನಾಡಿಗೆ ಹೋಗ್ತಾರೆ ಸಿ ಕೆ ರಾಜಗೋಪಾಲಾಚಾರಿ ಅವ್ರ ಜೊತೆಗೆ. ಅಲ್ಲಿ ನಮಗೆ ಬಡತನ ಎಷ್ಟಿತ್ತು ಅಂತಂದರೆ ಮಹಿಳೆಯರು ಒಂದು ನದಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಮಹಿಳೆಯರು. ಅವರು ಗಾಂಧೀಜಿಯವರು ರಾಜಗೋಪಾಲಾಚಾರಿ ಅವರು ಆ ನದಿ ಹತ್ರ ಬಂದಾಗ ಅವರು ಮೇಲಕ್ಕೆ ಎದ್ದೇಳಲ್ಲ. ಕಾರಣ ಏನಪ್ಪ ಅಂದರೆ ಅವ್ರ ಹತ್ರ ಬಟ್ಟೆ ಇರೋದಿಲ್ಲ ಅವ್ರಿಗೆ. ಇನ್ನೆಲ್ಲಿ ನಾವು ಮೇಲ್ಗಡೆ ನಾವು ಆ ನದಿಯಿಂದ ಮೇಲ್ಗಡೆ ಬಂದರೆ ನಮಗೆ ಬಟ್ಟೆ ಇಲ್ವಲ್ಲ ಅಂತಂದ್ಬಿಟ್ಟು ಅವರು ಹೋಗೋವರೆಗೂ ನದಿ ಒಳಗಡೆ ಕುಂತಿರ್ತಾರೆ. ಆಗ ಗಾಂಧೀಜಿಯವರು ಕೇಳ್ತಾರೆ ರಾಜಗೋಪಾಲಾಚಾರಿ ಅವ್ರನ್ನ, ಯಾಕೆ ಅವ್ರು ಯಾರು ಮಹಿಳೆಯರು ಮೇಲ್ಗಡೆ ಬರ್ತಲ್ಲ, ಏನು ಈ ಪರಿಸ್ಥಿತಿ ಅಂತಂದಾಗ, ಇಲ್ಲ ಅಷ್ಟು ಬಡತನ ಇದೆ ಇಲ್ಲಿ, ನಮಗಿಲ್ಲಿ ಬಟ್ಟೆ ಹಾಕೊಳ್ಳೋಕ್ಕೆ ನಮಗೆ ಇಲ್ಲ, ಅಷ್ಟು ಬಡತನ ಇದೆ ನಮ್ಮ ದೇಶಕ್ಕೆ ಅಂತಂದಾಗ ಆಗ ಗಾಂಧೀಜಿಯವರು ಅವ್ರು ಉಡುಪಿತ್ತಲ್ಲ ಅದನ್ನೇ ತೆಗೆದು ಅದನ್ನು ಕೊಟ್ಟು, ಅಂದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗಿಲ್ದಂಥ ಸ್ವಾತಂತ್ರ್ಯ, ಅವ್ರಿಗಿಲ್ದಂಥ ಬಟ್ಟೆ ನನಗೆ ಹತ್ತಿಕ್ಬೇಕು ಅಂತಂದ್ಬಿಟ್ಟು ಅವರು ಒಂದು ತುಂಡು ಉಡುಗೆಯನ್ನು ತೊಟ್ಕೊಂಡು ಗಾಂಧೀಜಿಯವರು ಅವ್ರ ಜೀವನವನ್ನು ಅವರು ಮಾಡ್ತಾರೆ. ನಿಜವಲ್ಲವೇ ಒಬ್ಬ ಎಂಥ ಆದರ್ಶ ಅಂತಂದರೆ ನಮಗಂತೂ ಗಾಂಧೀಜಿಯವರು ಅತ್ಯಂತ ಆದರ್ಶ. ಬಹುಶಃ ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲಿ ಯಾರ್ದಾದ್ರು ಪ್ರತಿಮೆ ಇದೆ ಅಂತಂದರೆ ಅದು ಮಹಾತ್ಮ ಗಾಂಧೀಜಿಯವರು ಮಾತ್ರ. ಆಮೇಲೆ ಪ್ರತಿಯೊಂದು ದೇಶದಲ್ಲಿ ನೀವು ಅಂಚೆ ಚೀಟಿ, ಅಂಚೆ ನಾಣ್ಯಗಳನ್ನ ಯಾವ್ದಾದ್ರು ತೆಗೆದಿದ್ದಾರೆ ಅಂತಂದರೆ ಅದು ಮಹಾತ್ಮ ಗಾಂಧೀಜಿಯವರು ಮಾತ್ರನೇ. ಇವತ್ತು ನಾವು ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿಯವರ ಹುಟ್ಟಿದಬ್ಬವನ್ನು ವಿಶ್ವಸಂಸ್ಥೆಯವರು ಅಹಿಂಸಾ ದಿನಾಚರಣೆ ಅಂತೇಳಿ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ. ಅಂದರೆ ಅಂಥ ಒಬ್ಬ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿ, ಅಂದರೆ ಅವ್ರನ್ನ ನಾವು ಪ್ರತಿಯೊಬ್ಬರು ನೆನೆಸ್ಕೊಳ್ಳೇಬೇಕು. ಗಾಂಧೀಜಿಯವ್ರಿಗೆ ಮಾತಾಡೋದಲ್ಲ, ಆದರೆ ಗಾಂಧೀಜಿಯ ಅಂತ ಒಬ್ಬ ವ್ಯಕ್ತಿ ಅಕಸ್ಮಾತ್ ಈ ದೇಶದಲ್ಲಿ ಹುಟ್ಟಲಿಲ್ಲ ಅಂತಿದ್ರೆ ಇವತ್ತು ನಮ್ಮ ಪರಿಸ್ಥಿತಿಗಳಲ್ಲಿ ಏನಾಗ್ತದೆ. ಇವತ್ತು ಮೊಬೈಲು, ತಂತ್ರಜ್ಞಾನ, ಬಾಹ್ಯಾಕಾಶ, ದುಡ್ಡು ಬೇಕಾದಷ್ಟಿದೆ ಇವತ್ತು ನಮ್ಮಲ್ಲಿ. ಇವತ್ತು ಆಡಳಿತ ಮಾಡೋದು ಸುಲಭ, ಆದರೆ ಅವತ್ತು ಏನೂ ಇಲ್ಲದಂಥ ಸಂದರ್ಭದಲ್ಲಿ ಇಡೀ ಭಾರತ ದೇಶವನ್ನು ಒಗ್ಗೂಡಿಸಿ ಇಂಥ ಒಂದು ಬಲಿಷ್ಠವಾದಂಥ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತಂದರೆ ಅವರೆಲ್ಲರೂ ಪ್ರಾತಸ್ಮರಣೆ. ನಾನು ಯಾರ್ಯಾರು ಹೆಸರುಗಳು ಹೇಳಿದೆ ಅವರೆಲ್ಲರೂ ಪುಣ್ಯಾತ್ಮರು, ಪ್ರಾತಸ್ಮರಣೆಯವರು. ಬಹುಶಃ ಅಂಥವ್ರ ಮಾರ್ಗದರ್ಶನ ಅಂದರೆ ಅಂಥವ್ರ ಏನಾರು ಅವರ ಒಂದು ಜೀವನವನ್ನು ಇವತ್ತು ನಾವೆಲ್ಲ ಕುಂತಿದ್ದೀವಲ್ಲ, ಒಂದು ವಿಚಾರನಾರು ನಾವು ಅಳವಡಿಸ್ಕೋತು ಅಂತಂದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮತ್ತು ನಾವು ಮುಂದೆ ಬೆಳೆದಕ್ಕೆ ಆದರ್ಶ ಆಗ್ತೀವಿ ಅಂತ
ತಿಳಿಸ್ತಾ ನನ್ನನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ನಿಮ್ಮಲ್ಲಿ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬಹಳ ಅದ್ಭುತವಾಗಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಶ್ರೀಯುತ ಚಾರಾಮ್ ಶ್ರೀನಿವಾಸ್ ಗೌಡರಿಗೆ ಧನ್ಯವಾದಗಳು. ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಟಿ.ಎಸ್. ಶ್ರೀವತ್ಸ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಕರ್ನಾಟಕ ಸೇನಾಪಡೆಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಮಹಾತ್ಮ ಗಾಂಧೀಜಿ ಜಯಂತಿ ಅಂಗವಾಗಿ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರಿದ್ದೀವಿ. ಈ ಥರದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡ್ತಾ ಪ್ರವಾಸಿಗರಿಗೆ ಮತ್ತು ಸರ್ಕಾರಕ್ಕೆ ಒಂದು ರೀತಿ ಕೊಂಡಿಯಾಗಿ ಕೆಲಸವನ್ನು ನಮ್ಮ ಲೋಕೇಶ್ ಗೌಡರು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಾರಂಭದಲ್ಲೇ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಬಂಧುಗಳೇ. ಕಾರ್ಯಕ್ರಮದಲ್ಲಿ ತಡವಾಗಿ ಬಂದಿದ್ದೀನಿ. ಒಂದು ಹುಲಿಯ ದಾಳಿಗೆ ಒಬ್ಬ ರೈತ ಮೃತನಾಗಿದ್ದರ ಹಿನ್ನೆಲೆಯಲ್ಲಿ ಅದಕ್ಕೊಂದು ಶವ ಸಂಸ್ಕಾರಕ್ಕೆ ಹೋಗಬೇಕಾಗಿತ್ತು, ಅಂತ್ಯ ಸಂಸ್ಕಾರಕ್ಕೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತು ಈ ಕಾರ್ಯಕ್ರಮದಲ್ಲಿ ತಡವಾಗಿ ಬಂದಿದ್ದೀನಿ. ಹಾಗಾಗಿ ವೇದಿಕೆಯಲ್ಲಿರುವಂಥ ವೀರಪ್ಪನವ್ರವ್ರನ್ನ ಮತ್ತು ನಮ್ಮ ರಘುರಾಮ್ ಸರ್ ಅವರ ಎಲ್ಲರ ಕ್ಷಮೆಯನ್ನು ಯಾಚಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಉತ್ಸಾಹದಿಂದ ಅನೇಕ ಜನಕ್ಕೆ ಸದ್ಭಾವನಾ ಪ್ರಶಸ್ತಿಯನ್ನು ಕೊಡಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಇದ್ದೀವಿ. ಮಹಾತ್ಮ ಗಾಂಧಿಯವ್ರ ಬಗ್ಗೆ, ಅವ್ರ ವಿಚಾರದ ಬಗ್ಗೆ ನಮ್ಮೆಲ್ರಿಗೂ ಸಾಕಷ್ಟು ಗೊತ್ತಿದೆ. ನಾನೇನು ಅದರ ವಿಚಾರಕ್ಕೆ ಹೋಗೋದಿಲ್ಲ. ಆದರೆ ಪುಣ್ಯಪುರುಷರ ಈ ಒಂದು ಏನು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ನಾವೇನಾದರೂ ಒಂಚೂರಾದರೂ, ಅದು ಸರ್ಕಾರ ಇರ್ಬೋದು, ಸಮಾಜ ಇರ್ಬೋದು, ಏನಾದರೂ ಚೂರು ಅಳವಡಿಸ್ಕೋತೀವ ಅನ್ನುವಂಥ ದೃಷ್ಟಿಯಿಂದನೇ ಈ ಥರದ ಪುಣ್ಯಸ್ಮರಣದ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ, ನಾಡಿನಾದ್ಯಂತ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮೊಬ್ಬ ಶಾಸಕರು ಈಗಿನ JDS ಪಕ್ಷದ ನಾಯಕರಾಗಿರುವಂಥ ಶ್ರೀಯುತ ಸುರೇಶ್ ಬಾಬು ಅವರು ಮಾತಾಡ್ತಾ ಒಂದು ವಿಷಯವನ್ನು ತಂದರು. ಏನಂದರೆ, ಇಡೀ ಕರ್ನಾಟಕದಲ್ಲಿ ಸುಮಾರು 50 ಜನ ಪುಣ್ಯಪುರುಷರದ್ದು ಜಯಂತಿಗಳ ಆಚರಣೆ ಆಗುತ್ತೆ. ಹಾಗಾಗಿ ಒಂದು ದಿವಸ, ಒಂದೊಂದೇ ದಿವಸ ಎಲ್ಲ ಪುಣ್ಯಪುರುಷರ ಆಚರಣೆ ಮಾಡೋ ಬದಲು ಇಡೀ ರಾಜ್ಯದಲ್ಲಿ ಒಂದೇ ದಿವಸ ಎಲ್ಲ ಪುಣ್ಯಪುರುಷರದ್ದು ಬೆಳಗ್ಗೆಯಿಂದ ಸಂಜೆವರೆಗೆ ವಿವಿಧ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನವಂಬರ್ 26ನೇ ತಾರೀಕು ಅವರ ಕ್ಷೇತ್ರದಲ್ಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಥರ ಒಂದು 30 ಸಮಾಜದ ಮುಖಂಡರುಗಳನ್ನ ಕರೆದು ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿ ರಾಜ್ಯದಲ್ಲಿ ಒಂದೇ ವೇದಿಕೆಯಲ್ಲಿ ಒಂದೇ ದಿವಸ ಕಾರ್ಯಕ್ರಮವನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಇವತ್ತು ರಾಜ್ಯದ್ದು ದೇಶದ್ದು ವಿಷಯಗಳು ನಾನೇನು ಮತ್ತಿಲ್ಲಿ ಮಾತಾಡಿದ್ರೆ ರಾಜಕೀಯ ಅಂತ ಆಗ್ಬಿಡುತ್ತೆ. ನಾವೇನು ಮಾತಾಡಿದ್ರು ಒಬ್ಬ ಶಾಸಕನಾಗಿ ಮಾತನಾಡಿದ್ರೆ ಆ ಥರ ಅಂತ ಆಗ್ಬಿಡುತ್ತೆ. ಆದರೆ ಇವತ್ತು ದೇಶದ ಉದ್ದಗಲಕ್ಕೆ ನೀವು ನೋಡಿದಾಗ ನಮ್ಮ ಭೂಮಿ ಅಷ್ಟೇ ಇದೆ, ನಮ್ಮ ಲ್ಯಾಂಡ್ ಅನ್ನೋದು ಅಷ್ಟೇ ಇದೆ. ಆದರೆ ಅದರ ಭಾಗಗಳಲ್ಲಿ ನಾವು ಕಳ್ಕೊತಾ ಇರೋದು ಎಷ್ಟು? ಇವತ್ತು ನನ್ನಂತಹ ನೂರಾರು ರಾಜಕಾರಣಿಗಳನ್ನು ತಯಾರು ಮಾಡ್ಬೋದು, ಆದರೆ ರೈತರನ್ನು ತಯಾರು ಮಾಡೋಕ್ಕಾಗತ್ತಾ? ರೈತರನ್ನು ತಯಾರು ಮಾಡುವಂಥದ್ದು ಎಲ್ಲಿದೆ ಇವತ್ತು? ನೀವು ಅಲ್ಲಿಯ ಉಳುವ ಭೂಮಿಯೂ ಇಲ್ಲದೇನೆ ನಮಗೆ ಎಲ್ಲವನ್ನೂ ನಾವು ಡೆವಲಪ್ಮೆಂಟು, ಅಭಿವೃದ್ಧಿ ಅನ್ನುವ ಹೆಸರಿನಲ್ಲಿ ಅನೇಕ ಸಂದರ್ಭದಲ್ಲಿ ಅನೇಕ ಜಾಗಗಳನ್ನು ಕಬಳಿಸ್ಕೊಳ್ಳುವಂಥ ಅಥವಾ ಅದನ್ನು ಬೇರೆ ಬೇರೆ ಕೈಗಾರಿಕೆ ಹೆಸರಿನಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ಮಾಡ್ತಾ 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 ಇವತ್ತೆಲ್ಲ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು, ರೈತಾಪಿ ಜನ ಏನು ಬೆಳೀತಾ ನಾವೆಲ್ಲರೂ ಏನು ಅನ್ನವನ್ನು ಊಟ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಪ್ರಮಾಣದಲ್ಲಿ ಏನು ಭೂ ಪರಿವರ್ತನೆ ಆಗ್ತಾ ಆಗ್ತಾ ಹೋದರೆ ಎಲ್ಲೋ ಒಂದು ದಿವಸ ನಾವೆಲ್ಲರೂ ಊಟಕ್ಕೆ, ಅನ್ನಕ್ಕೆ ಪರದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೇನೋ ಅನ್ನುವಂಥ ಭಯ ಕಾಡ್ತಾ ಇದೆ ಇವತ್ತು.
ನೋಡಿ, ಮೊದಲು ಮೈಸೂರಿನಲ್ಲಿ ಪಿಂಜರಾಪೋಲ ಅನ್ನುವಂಥದ್ದೇನಿದೆ, ಸುಮಾರು ಪ್ರತಿನಿತ್ಯ ಅಂದಾಜು ಪ್ರಕಾರ ಒಂದು 70 ಟನ್ನಷ್ಟು ಸಗಣಿ ಶೇಖರಣೆ ಆಗ್ತಾಯಿತ್ತು. ಮತ್ತು ಅದು ಪಕ್ಕದ ಬೇರೆ ಬೇರೆಯ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಗೊಬ್ಬರ ಅನ್ನುವಂಥದ್ದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಕಾಲ ಇತ್ತು. ಇವತ್ತು ಬರ್ತಾ 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 ಗೊಬ್ಬರಕ್ಕೆ ಡಿಮ್ಯಾಂಡೇ ಇಲ್ಲದೇ ಇರುವ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ಗೋಬರ್ ಗ್ಯಾಸು ಮತ್ತೊಂದು ಮಗದೊಂದು ಸರ್ಕಾರ ಮನಸ್ಸು ಮಾಡಿ ಗೋಪಾಲಕರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಸಗಣಿಗೆ ಬೆಲೆ ಬರುವಂಗಾದರೆ ಆಗ ನೋಡಿ ನಮ್ಮ ಗೋಪಾಲಕರು ಬದುಕ್ತಾರೆ. ಇಲ್ಲಾಂದ್ರೆ ಏನಾಗ್ತಿದೆ, ಗೊಬ್ಬರ ಸಗಣಿ ಹಾಕುತ್ತೆ, ಆ ಸಗಣಿಯ ಸರಿಯಾದ ವಿಲೇವಾರಿ ಇಲ್ಲದೆ ನಾವು ಒಳಚರಂಡಿಗೆ ಬಿಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಇದು ಒಂದಕ್ಕೊಂದಕ್ಕೆ ಲಿಂಕ್ ಇದೆ ಅನ್ನುವಂಥದ್ದನ್ನು ಎಲ್ಲೋ ಒಂದು ಕಡೆ ನಾವು ಗಮನಿಸಬೇಕು ಅಂತ ಅನಿಸುತ್ತೆ ಬಂಧುಗಳೇ. ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಸ್ಮಶಾನಗಳ ಕಬಳಿಕೆನೋ ಮತ್ತೊಂದೋ ಮಗದೊಂದೋ ಯಾವುದಕ್ಕೆ ಜಾಗ ಬೇಕು ಅನ್ನೋದು ಸರ್ಕಾರ ಮತ್ತು ಜಿಲ್ಲಾಡಳಿತ ಗಮನ ಕೊಡುವಂಥ ನಿಟ್ಟಿನಲ್ಲಿ ಮುಂದುವರೆದಾಗ ಮಾತ್ರ. ಆಮೇಲೆ ಎಷ್ಟು ಲ್ಯಾಂಡನ್ನು ಕೊಡಬೇಕು, ಇದೆಲ್ಲ ಒಂದು ಕಡೆ ಸರ್ಕಾರದ ಪಾಲಿಸಿನೂ ಆಗಬೇಕು. ನಾವು ಇನ್ನು ಮುಂದಿನ 30-40 ವರ್ಷದ ದೂರದೃಷ್ಟಿನ ಇಟ್ಕೊಂಡು ರೈತರಿಗೆ ಬೆಳೆ ಬೆಳೆಯುವಂಥ ಜಮೀನನ್ನು ಕಬಳಿಸ್ಕೊಳ್ದೇನೆ ನಾವೇನಾದರೂ ಮಾಡೋಕ್ಕಾಗತ್ತೆ ಅನ್ನೋದಾದರೆ ನಾವು ಮುಂದಿನ ದಿನಗಳಲ್ಲಿ ಅನ್ನವನ್ನು ಗೋಧಿಯನ್ನು ಊಟ ಮಾಡುವಂಥ ಅಥವಾ ಬೆಳೆಯುವಂಥ ಪರಿಸ್ಥಿತಿಗೆ ಬರ್ತೀವಿ. ಅಂದರೆ ಎಲ್ಲಿ ಬೆಳಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾವು ಕಳೆದ 3-4 ವರ್ಷದಿಂದ ವೈನಾಡಿನ ದುರಂತ ನೋಡಿದ್ವಿ, ನಮ್ಮದೇ ಕೊಡಗಿನ ದುರಂತವನ್ನು ನೋಡಿದ್ವಿ. ಅದು ಎಲ್ಲೋ ಒಂದು ಕಡೆ ಬಿಲ್ಡಿಂಗು ಮಾಡ್ತಾ 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 ನೈಸರ್ಗಿಕವಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ಳದೇ ಇರುವಂಥ ಕಾರಣಕ್ಕೆ ಇವತ್ತೆಲ್ಲೋ ಒಂದು ಕಡೆ ಅದರ ಲೋಪ ಆಗ್ತಿದೆಯಾ ಅಂತ ಇದೊಂದು ಏನು ಚಿಂತನಾ ಸಭೆ, ಎಲ್ಲ ದೊಡ್ಡವರು ಇದ್ದೀರಾ ಅನ್ನೋ ಕಾರಣಕ್ಕೆ ಇವತ್ತೊಂದು ಸಣ್ಣ ವಿಷಯವನ್ನು ಎಲ್ಲರೂ ಒಂದು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ಈ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ನನಗನ್ಸುತ್ತೆ ಎಲ್ಲರೂ ಒಂದು ಈ ಥರದ್ದೊಂದು ವಿಚಾರ ಸಂಕಿರಣಗಳ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯನಾ ಅಂತ. ಕರೆಕ್ಟ್ ಅವ್ರು ಹೇಳಿದ್ರು ನಮ್ಮ ಆದಿಶೇಷಗೌಡರು ಅಭಿವೃದ್ಧಿ ವಿಷಯವಾಗಿ ತುಂಬ ನಾನು ಬರೋಕ್ಕೆ ಮೊದಲೇ ಮಾತನಾಡಿದ್ದಾರೆ. ನನಗೆ ಅದಕ್ಕೆ ಹೇಳಿದೆ ಅವ್ರಿಗೆ ಒಂದು ರೈಟಪ್ ಕೊಡಿ, ದಯಮಾಡಿ ಅದನ್ನು ವಿಷಯವನ್ನು ಮುಂದಿನ ದಿವಸಗಳಲ್ಲಿ ತೆಗೆದುಕೊಳ್ಳೋಣ ಅನ್ನುವಂಥದ್ದು. ನನಗೆಲ್ಲ ಅವ್ರು ಮಾತಾಡಿದಾಗ ನಮಗೊಂದಷ್ಟು ಮೆಟೀರಿಯಲ್ ಸಿಕ್ತು ಅಂತ ಅನ್ನಿಸ್ತು. ಸೊ ಆ ರೀತಿಯಲ್ಲಿ ಮಾಡೋಣ ಅಂತ ಅನಿಸುತ್ತೆ. ಅನೇಕ ಸಂದರ್ಭದಲ್ಲಿ ಮೊನ್ನೆ ಅನ್ನಿಸ್ತಾ ಇತ್ತು ಏನಂದರೆ, ನಾವು ಸರ್ ನಮಗೆ ಶಾಸಕರ ನಿಧಿ ಅಂತ ಏನು ಕೊಡ್ತಾರೆ ಅದರಲ್ಲಿ ಕೆಲವುದಕ್ಕೆ ನೀವು ಕಂಪಲ್ಸರಿ ಅಥವಾ ಇದನ್ನು ಎತ್ತಿಡಲೇಬೇಕು ಅನ್ನುವಂಥದ್ದನ್ನು ಮಾಡಿದಾಗ ಮಾತ್ರ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಸ್ವಲ್ಪ ಬದಲಾವಣೆಯನ್ನು ಕಾಣ್ಬೋದು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ವಿವೇಚನೆ ಕೊಟ್ಟಾಗ ಶಾಸಕರಿಗೆ ವಿವೇಚನೆಯ ಕೋಟಾದಡಿಯಲ್ಲಿ ನಾವು ಸಮುದಾಯವನ್ನು ಇನ್ನೊಂದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನಮ್ಮ ಹತ್ರ ಇರುವಂಥ 224 + 75 ಜನ MLCಗಳನ್ನೂ ಸೇರಿಸಿದ್ರೆ 1 ವರ್ಷದಲ್ಲಿ ನೀವು ಮಿನಿಮಮ್ ಇಷ್ಟನ್ನು ಶಿಕ್ಷಣಕ್ಕೆ ಕೊಡಬೇಕು, ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಎಲ್ಲಾದರೂ ಒಂದು ಕಡೆ ಕಡ್ಡಾಯ ನಿಯಮವನ್ನು ಸರ್ಕಾರ ಮಾಡಿದ್ದೇ ಆದರೆ ಏಕ್ದಮ್ 224 ವಿಧಾನಸಭಾ ಕ್ಷೇತ್ರದಲ್ಲಿ 75 MLCಗಳು ತೆಗೆದುಕೊಳ್ಳುವಂಥ ಆಯ್ದ ವಿಧಾನಸಭಾ ಒಳಗಡೆ ನನಗನ್ಸುತ್ತೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒಂದಷ್ಟು ಚಾಲನೆ ಕೊಡುತ್ತೆ ಅಂತ ಅನಿಸುತ್ತೆ. ಬರುವಂಥ ದಿವಸಗಳಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಗಂಭೀರವಾದಂಥ ಚರ್ಚೆಯನ್ನು ವಿಧಾನಮಂಡಲದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ. ಮಹಾತ್ಮ ಗಾಂಧೀಜಿ ಜನ್ಮದಿನದ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮೈಸೂರಿನ ಪ್ರಮುಖರನ್ನು ಗುರುತಿಸಿ ಇವತ್ತು ಸದ್ಭಾವನಾ ಪ್ರಶಸ್ತಿಯನ್ನು ಮಾಡಿರುವಂಥ ಯೋಚನೆಯನ್ನು ಮಾಡಿರುವಂಥ ನಮ್ಮ ಲೋಕೇಶ್ ಗೌಡರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರನ ಧನ್ಯವಾದನ ಅರ್ಪಿಸ್ತಾ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ ಬಂಧುಗಳೇ. ಬಹಳ ಅಚ್ಚುಕಟ್ಟಾಗಿ ಮಹಾತ್ಮ ಗಾಂಧೀಜಿ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದಂಥ ನಿಮ್ಮೆಲ್ಲ ನೆಚ್ಚಿನ ಆತ್ಮೀಯ ಶಾಸಕರಾದಂಥ ಶ್ರೀಯುತ TS ಶ್ರೀವತ್ಸ ಅವರಿಗೆ ಧನ್ಯವಾದಗಳು. ಈಗ ಮಕ್ಕಳುಗಳಿಗೆ ಒಂದಷ್ಟು ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನು ಶಾಸಕರ ಕೈಲಿ ಕೊಡಿಸ್ಬಿಡವ. ದಯಮಾಡಿ ಒಂದು 8 ಚೇರ್ ಬನ್ನಿ ಸರ್, ಬನ್ನಿ ಪ್ರಭಾಕರ್, ಒಂದು